ನಮಸ್ಕಾರ ಸರ್. ಏನ್ ನರ್ಸಪ್ಪ, ಆಫೀಸ್ನಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ? ಸ್ಟ್ರೈಕ್ ಸರ್. ಮ್ಯಾನೇಜರ್ ಇದ್ದಾರಾ? ಒಳಗಡೆ ಇದ್ದಾರೆ ಸರ್. ಹಲೋ. ಹಲೋ ಮಿಸ್ಟರ್ ರವಿ, ಯಾವಾಗ ಬಂದ್ರೆ ಕೂತ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಬಂದೆ ಸರ್. 17ನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇದೆಯಂತೆ. ಆ ಪಾರ್ಟಿಯಿಂದ ಆರ್ಡರ್ ಕೈ ಬಿಡೋ ಪರಿಸ್ಥಿತಿ ಇದೆಯಂತೆ. ಅದಕ್ಕೆ ಬೇಕಾದಂತ ಎವಿಡೆನ್ಸ್ ಎಲ್ಲ ಸಿದ್ಧ ಮಾಡಿ ಆರ್ಡರ್ ಕ್ಯಾನ್ಸಲ್ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು ಅಂತ ಹೆಡ್ ಆಫೀಸಿಂದ ಆರ್ಡರ್ ಆಗಿದೆ. ನರ್ಸಪ್ಪ ಬಂದೆ ಸರ್. ಈ ಪೇಪರ್ಸ್ನ ಆ ಟೈಪಿಸ್ಟ್ ಟೇಬಲ್ ಮೇಲೆ ಇಟ್ಬಿಡು. ರವಿ, ನಿಮ್ ಮ್ಯಾನೇಜರ್ ಯಾವಾಗಲೂ ಇದೇ ಪ್ರಾಬ್ಲಮ್ ಅಪ್ಪ. ಒಂದೆರಡು ದಿವಸ ಮುಂಚೆ ತಿಳಿಸಿದ್ರೆ. ಐ ಆಮ್ ಹೆಲ್ಪ್ಲೆಸ್. ಆಫ್ ಕೋರ್ಸ್. ಶಾಲ್ ಐ ಟೇಕ್ ಲೀವ್ ಆಫ್ ಯು ಸರ್? ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್. ಮಾವಯ್ಯ. ಓ ರವಿ, ಪಾಪ ಯಾವಾಗ ಬಂದೆ ಊರಿಂದ? ಇವತ್ತಾನೆ ಬಂದೆ. ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಈಗ ತಾನೇ ಬರ್ತಾ ಇದ್ದೀನಿ. ತುಂಬಾ ಸಂತೋಷ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಊಟ ಮಾಡಿ ಅಂತೆ. ಸಾವಿತ್ರಿ, ಏನ್ ಮಾವಯ್ಯ? ಊಟ ರೆಡಿ ಮಾಡಮ್ಮ. ನೋಡಿ, ಕಾಫಿ ತಂದಿದ್ದೀನಿ. ಮಾವಯ್ಯ, ಇವ್ರೆಲ್ಲಿ ಹೋದ್ರು? ರವಿನೇ, ಈಗೊಂದು 10 ನಿಮಿಷ ಆಯ್ತಮ್ಮ ಹೋಗಿ. ನಿಮ್ಗೂ ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ಮಾಡ್ಬಿಟ್ಟಿದ್ಯಾ? ಬೇಷ್, ರೆಡಿ ಆಗ್ಬಿಡ್ಬಾ.
ಎಲ್ಲೋ ಹೊಟ್ಟಿರೋಗಿದೆ. ಇಲ್ಲೇ ತರಕಾರಿ ತರಕ್ಕೆ ಮಾರ್ಕೆಟ್. ಈ ವಾರ ಸುಧಾ ಬಂತ? ಇಲ್ಲ, ಇನ್ನು ಬಂದಿಲ್ಲ. ಸುಧಾದಲ್ಲಿ ಒಂದ್ ಧಾರಾವಾಹಿ ಬರುತ್ತೆ ನೋಡಿ, ಬಾಬಿಯ ಗುಂಗು ಅಂತ. ಅದನ್ನ ಬಂದ ತಕ್ಷಣ ಓದ್ದೇ ಇದ್ರೆ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ. ಅದಕ್ಕೆ ಕೇಳೋಣ ಅಂತ ಬಂದೆ. ಮಾತಾಡ್ತಾನೆ ಬರ್ತಾ ಇದ್ರಲ್ಲ, ಕಾಲೇಜ್ ಹೊತ್ತಾಗಲ್ವೇ? ಓ ಅದೇ ನೋಡಿ, ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲ್ಲ. ಟೈಮ್ ಆಯ್ತು, ಬರ್ತೀನಿ, ಬಾಯ್. How our chemistry lecturer speaks English? I won 200. Control, control. How control? ಅಂತ ಕಿರ್ಚಿದ್ದು. ಪಾಪ ಇಲ್ಲ ಪುನರಾವರ್ತಿಸಿದ ಕಾಲೇಜ್ ಸೇರಿರ್ಬೇಕು. ಹಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಲೆಕ್ಚರರ್ ಪೋಸ್ಟ್ ಅವರೇ ಕಟ್ಟಿರ್ಬೇಕು. ನಾನು ನಡಿಯಪ್ಪ ಹೋಗೋಣ, ಕ್ಲಾಸ್ ಟೈಮ್ ಆಗುತ್ತೆ. ಜಾಲಿಗಿರೋಣ ಬಾರೆ. ಆಗಿದೆ. ಏ ಧರ್ಮೇಂದ್ರ ಹೇಮಲ್ಲಿ ಮದುವೆ ಆಗ್ತಿರಂತ ಕಣೋ. ಅಯ್ಯೋ ಪೇಪರ್ನಲ್ಲಿ 5 ವರ್ಷದಿಂದ ಬರ್ತಾನೆ ಇದೆ, ನಾನು ನೋಡ್ತಾ ಹೀರೋನೇ ಒಳ್ಳೆ ಲಂಬು ಅಲ್ಲ. ಸೈಕಲ್ ನೋಡು ಪಂಚರ್. ಹಾಯ್ ಸುಮೈ. ಹಾಯ್ ವಾಸು. ಕಮಯೋ. ಬಂದೆ. All this. ರವಿ, ನಮ್ಮ ಸಾವಿತ್ರಿ ಹಳೆ ಬಟ್ಟೆಗಳೆಲ್ಲ ಹಾಕಿ ಈ ಪಾತ್ರೆ ತಗೊಂಡಿದ್ದಾಳೆ. ನೋಡಿ ಚೆನ್ನಾಗಿದೇನು? ಅಯ್ಯಯ್ಯೋ, ಮೋಸ ಹೋಗ್ಬಿಟ್ರಲ್ಲ. ಹೌದಾ? ಹೌದು, ಇದು ಮೇಲ್ ತಳಕ ಅಷ್ಟೇ, ಬರೀ ಗಿಲೀಟು. ನೋಡಿದೆ ನಮ್ಮ ಸಾವಿತ್ರಿ. ಯಾರೋ ಬಂದ್ರು. ಒಳಗ್ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಮುಂದಿನ ಶುಕ್ರವಾರ ನಮ್ ಲಕ್ಷ್ಮಿ ಮದ್ವೆ ಇದೆ, ಖಂಡಿತ ಬರ್ಬೇಕು. ಕೂತ್ಕೊಳ್ಳಿ. ಇಲ್ಲ, ಇನ್ನು ಬಹಳ ಮನೆಗಳಿಗೆ ಹೋಗ್ಬೇಕು, ಇನ್ನೊಂದ್ಸಲ ಬರ್ತೀವಿ. 1 ನಿಮಿಷ ಬಂದೆ. ನೀವು ಬರ್ಬೇಕು ಸರ್. ಆಗ್ಲಮ್ಮ, ಬರ್ತೀನಿ. ನೀವು ಬನ್ನಿ. ತಗೊಳ್ಳಿ, ಕುಂಕುಮ ಇಟ್ಕೊಳ್ಳಿ. ಕೆಳಗಡೆ ಇಡಮ್ಮ, ತಗೊಳ್ತೀವಿ.
ಬರ್ತೀವಿ ಸರ್ ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ತೀವಿ. ಹಾಯ್ ಸುಮಿ. ಹಾಯ್ ವಾಸು. ನಾನಿರುವುದೇ ನಿನಗಾಗಿ, ವಾಸು ಮುದ್ದು ವಾಸು. ನಿಮ್ಮಪ್ಪನೆ ಬರಲಿ ನಾನಿನ್ನ ಕೈ ಬಿಡೆನು. ಛೀ ಬಿಡಿಯಪ್ಪ. ಸಾಮಾನ್ಯ. ಬರಲಿ ಕೂತ್ಕೊಳ್ಳೋಣ. ಏ ಸುಮಿ, ನಿನ್ನ ನೋಡ್ತಾ ಇದ್ರೆ ಹಾಗೆ ಕಚ್ಬಿಡ್ಬೇಕು ಅನ್ಸತ್ತೆ. ಯು ಸಿಲ್ಲಿ. ಹ್ಮ್. ಯಾರಾದ್ರೂ ನೋಡಿದ್ರೆ ನಿಮ್ಗೆ ಸ್ವಲ್ಪನೂ ಗೊತ್ತಾಗಲ್ಲ. ಏನ್ ಮಾಡ್ಲಿ ಸುಮಿ, ಕೆಲವು ಸಾರಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹೀಗಾದ್ರೆ ತುಂಬಾ ಕಷ್ಟ. ಏ ಸುಮಿ, ನಿನ್ ತುಟಿಗಳು ನೋಡ್ತಾ ಇದ್ರೆ ಐ ಲೈಕ್ ಟು ಕಿಸ್ ಯು. ಛೀ. ವೇಟ್ ಮ್ಯಾನ್. ಅರೆ ठहरना यार. ಆ. क्यों यार भागता? Hey, wait man. Hey सुमी, wait I say. ಎಲ್ಲ ಹೋಗೋದೀಗ? Shall we go for a movie? Huh? ಮಾವಯ್ಯನವರು ಅದೇನು, ನಾನು ಬಂದಾಗೆಲ್ಲ ನೀವು ಒಬ್ಬರೇ ಇರ್ತಿರಲ್ಲ. ಅಂದ್ರೆ ನೀವೊಬ್ಬರೇ ಇದ್ರೆ ಬೇಜಾರಾಗಲ್ವಾ ಅಂತ. ನಂಗಂತೂ ಒಬ್ಬನಿರಕ್ಕೆ ಆಗೋದೇ ಇಲ್ಲಪ್ಪ. ನನ್ನ ಜೊತೆ ಯಾರಾದ್ರೂ ಇರಲೇಬೇಕು ಅನ್ಸುತ್ತೆ. ಅದೇ ನನ್ನ ವೀಕ್ನೆಸ್ಸು. ಹಾಗೇನಾದ್ರೂ ಒಬ್ಬನೇ ಇದ್ರೆ ಏನಾದ್ರೂ ಓದ್ತಾ ಇರ್ಬೇಕು ಅನ್ಸುತ್ತೆ. ನನ್ನ ಹತ್ರ ಬೇಕಷ್ಟು ನಾವೆಲ್ಸ್ ಎಲ್ಲ ಇದೆ. ಡಿಟೆಕ್ಟಿವ್, ಸೋಷಿಯಲ್ಸು, ಲವ್ ನಾವೆಲ್ಸ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೇನಾದ್ರೂ ಬೇಕು ಅನ್ಸಿದ್ರೆ ತಂದ್ಕೊಡ್ಲಾ? ಬೇಡ ಬೇಡ, ನನ್ಗೆ ಓದೋಕ್ ಟೈಮ್ ಇಲ್ಲ. ನಮ್ಮನೇಲೂ ಮ್ಯಾಗಝಿನ್ಸ್, ನಾವೆಲ್ಸ್ ಎಲ್ಲ ಇವೆ. ಒಳ್ಳೇದಾಯ್ತು. ನಿಮ್ಮ ಹತ್ರ ಇರೋ ಪುಸ್ತಕಗಳೆಲ್ಲ ಕೊಡ್ತೀರಾ? ನಾನು ಓದ್ಕೊಡ್ತೀನಿ. ನಿಮ್ಮನೇಲೂ ಬೇಕಾದಷ್ಟು ಮ್ಯಾಗಝಿನ್ಸ್, ನಾವೆಲ್ಸ್ ಇವೆ ಅಂತ ಈಗ ತಾನೇ ಹೇಳಿದ್. ಅವೆಲ್ಲ ನಮ್ಮ ಸ್ನೇಹಿತರ ತಗೊಂಡ್ ಬಂದಿದ್ದು ರೀ. ನಮ್ಮಪ್ಪನ ವಿಷಯ ಗೊತ್ತಲ್ಲ ನಿಮ್ಗೆ, ಬರೀ ಹಣ ಕೂಡಿಡೋದು, ಒಂದ್ ಪೇಪರ್ ತರ್ಸಲ್ಲ ಅಂತಾರೆ. ನಿಮ್ಗೆ ಗೊತ್ತಿಲ್ಲ ರೀ, ನಮ್ಮಪ್ಪ ಅಕ್ಕಿಲಿ ಯಾಕೆ ಅನ್ನ ಮಾಡ್ತೀರಾ, ಭತ್ತದಲ್ಲಿ ಕೂಡ ಮಾಡಿ ಅನ್ನೋರು. ಏನ್ ಇವತ್ತು ಕಾಲೇಜ್ಗೆ ಹೋಗಲ್ವಾ? ಓಹ್, ಟೈಮ್ ಆಗ್ಬಿಟ್ಟಿದೆ. ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಅದೇ ನನ್ನ ವೀಕ್ನೆಸ್ ನೋಡಿ. ನಾನು ಇನ್ ಬರಲಾ? ನೀನ್ ಬೇಗ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬಿಡಪ್ಪ. ಒಳ್ಳೆ ಹುಡುಗಿ ಆಗ್ಲೇಬೇಕಪ್ಪ. ನಿಂಗೇನು ವಯಸ್ಸು ಚಿಕ್ಕದೆ? ಯಾವ್ಯಾವ ವಯಸ್ಸಲ್ಲಿ ಏನೇನು ಆಗ್ಬೇಕೋ ಅದಾಗ್ಬಿಡ್ಬೇಕು. ಆಗ್ಲೇಬೇಕು ಅಂತ ಏನಿಲ್ವಲ್ಲ, ಅಥವಾ ಹಾಗೆ ಆಗುತ್ತೆ ಅಂತಾನು ಏನಿಲ್ವಲ್ಲ. ಆಗ್ಲೇಬೇಕಪ್ಪ, ಅದಕ್ಕಾಗಿ ಪ್ರಯತ್ನ ಪಡ್ಬೇಕು. ರವಿ, ಬರ್ತಾ ಬರ್ತಾ ನಿನ್ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನನ್ನಿಂದ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ರವಿ, 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 ಊಟನ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗೋದು ಚೆನ್ನಾಗಿಲ್ಲ ರವಿ. ಬೇಜಾರು ಮಾಡ್ಕೋಬೇಡ. ಬಾ ರವಿ, ಬಾ ರವಿ.
ರವಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಪ್ಪ. ಹೇಳಿ, ಏನ್ ವಿಷಯ? ನಿನ್ನೆ ನಾನು ನಿನ್ನ ಮದುವೆ ವಿಷಯ ಇದ್ದಾಗ ನಿನ್ನ ಮುಖದಲ್ಲಿ ಉಂಟಾದಂಥ ನೋವು, ನೀನು ಊಟನ ಅರ್ಧಕ್ಕೆ ಬಿಟ್ಬಿಟ್ಟು ಎದ್ಬಿಟ್ಟಿದ್ದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ವ್ಯಸನ ಆಯ್ತು ರವಿ, ಬಹಳ ವ್ಯಸನ ಆಯ್ತು. ನನ್ನ ಹತ್ರ ಯಾಕಪ್ಪ ಮರ್ಮಾಸ್ತೆ? ನಾನು ನಿನ್ನ ತಂದೆ ಸಮಾನ ಅಲ್ವಾ? ಸತ್ ಹೋದ್ ನನ್ನ ಮಗನ್ನ ನಿನ್ನಲ್ಲಿ ಕಾಣ್ತಿದ್ದೀನಿ ರವಿ, ನಿನ್ನಲ್ಲಿ ಕಾಣ್ತಿದ್ದೀನಪ್ಪ. ಹೇಳ್ ರವಿ, ಆ ಹುಡುಗಿ ಯಾರು? ಯಾರಪ್ಪ ಆ ಹುಡುಗಿ? ಆ ಹುಡುಗಿ ಯಾರು? ಯಾವ ಹುಡುಗಿ? ನೀನು ಫೋಟೋನ ಕೈನಲ್ಲಿ ಇಟ್ಕೊಂಡು ಮಲಗಿದ್ಯಲ್ಲ, ಅದನ್ನ ನಾನು ನೋಡಿದೆ. ನೀನು ಇತ್ತೀಚೆಗೆ ಅನುಭವಿಸ್ತಕ್ಕಂಥ ನೋವು, ಸಂಕಟ ನನಗೊಂದು ಅರ್ಥವೇ ಆಗ್ತಿಲ್ಲ. ಆ ಹುಡುಗಿ ಯಾರು ಅಂತ ಹೇಳು, ನಾನೇ ನಿಂತು ಮದುವೆ ಮಾಡ್ತೀನಿ. ಅಂದ್ರೆ ಅದೆಲ್ಲ ಒಂದು ಕನಸಿನಂತೆ ನಡೆದು ಹೋದ ವಿಷಯ. ಮರೆಯಲೇಬೇಕಾದ್ರೂ ಮರೆಯಲಿಕ್ಕಾಗದೆ ಅದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾದ್ರೆ ಆ ಹುಡುಗಿ? ರವಿ, ಕೆಲವು ಸಮಯ ನಾವು ಆಸೆ ಪಟ್ಟಿದ್ದೆಲ್ಲ ನಮ್ಮ ಜೀವನದಲ್ಲಿ ಸಿಗೋಲ್ಲ ರವಿ, ಸಿಗೋಲ್ಲ. ಅದಕ್ಕೋಸ್ಕರ ಮುಂದಿನ ಜೀವನನ ನಾಶ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ರವಿ, ಅರ್ಥವಿಲ್ಲ. ಇಲ್ಲಿ ನೋಡ್ರಿ ರವಿ, ಕೈ ಜಾರಿ ಹೋದದನ್ನ ನಾವು ಮರೆಯಲೇಬೇಕು, ಅದೇ ಜೀವನ. ರವಿ, ನನ್ನೋಡು, ನನ್ನನ್ನು ನೋಡ್ರಿ ರವಿ. ನನ್ನ ಮಗನಿಗೆ ನಾನೇ ಬೆಂಕಿ ಇಡಬೇಕಾಯ್ತು, ಆದರೂ ಬದುಕಿದ್ದೀನಿ. ಯಾರಿಗೋಸ್ಕರ ಹೇಳು? ಆ ನನ್ನ ಸೊಸೆ, ನಿರ್ಭಾಗ್ಯ ಸೊಸೆ ಸಾವಿತ್ರಿಗೋಸ್ಕರ. ಅವಳು ತನ್ನ ತವ್ರ ಮನೇನ ಕಳ್ಕೊಂಡ್ಲು, ತನ್ನ ಬಂಧು ಬಳಗಾನ್ ಕಳ್ಕೊಂಡ್ಲು, ಕೊನೆಗೆ ತನ್ನ ಗಂಡನನ್ನೂ ಕಳ್ಕೊಂಡ್ಲು. ಈಗ ಅವಳಿಗಿರೋ ಆಸರೆ ಅಂದ್ರೆ ನಾನೊಬ್ಬನೇ. ಹಿಂದಿಂದೆಲ್ಲ ಮರ್ತು ಬಿಡು, ಮುಂದಿನ ಜೀವನ ಪ್ರಾರಂಭಿಸು, ಹೊಸ ಜೀವನ ಪ್ರಾರಂಭಿಸು, ಹೊಸ ಜೀವನ ಪ್ರಾರಂಭಿಸು. ದೇವ್ರು ನಿನ್ ಒಳ್ಳೆ. ಅತ್ತಿ ನೋಡು, ನಿನ್ಗೆ ಅಕ್ಕ ತಂಗಿದ್ದೀರ ಯಾರು ಇಲ್ವೇನೋ?
ಸುದಿ ಸುಮಿ ನಿಮ್ ಮೇಡಮ್ ಹೋಗ್ತಿದ್ದಾರೆ, ನೀವು ಹೋಗ್ ಬನ್ನಿ. ಸರಿ ಬಿಡಪ್ಪ, ನಾನು ಏನೇನೋ ನಿನ್ ಬಟ್ಟೆ ನೀರಿ ಟಚ್ ಮಾಡ್ತಾ ಬರ್ತೀಯಾ? ಬಂದ್ಬಿಟ್ರೆ then come on. ನೋ ಏನೇನ್ ಬೆಟ್ಸ್? 100 rupees bet. Can you? Come on yaar. ಬಾ ಮರೆ. No, I can't. Come on darling. You naughty. Hey Sumi. Hey, come on here.
Come on. Come on. Oh. Give me 100 rupees. You want 100 rupees? Yes, of course. ಏ ಸುಮಿ, ಇಷ್ಟು ದಿನ ಕೊಡ್ತೀನಿ ಅಂತ ಸತ್ತಾಸಿದ್ದಲ್ಲೋ, ಇವತ್ತು ಕೊಟ್ಬಿಡಮ್ಮ. You naughty. ಏ ಸುಮಿ, ಸುಮಿ ಇವತ್ತು ಬೇಡ ಅಂತ ಹೇಳ್ಬೇಡ. ಬೇಡ ಬೇಡ ಸುಮಿ, ಸತ್ತಾಕ್ಬೇಡ ಇವತ್ತು. ಸುಮಿ. ಸಾವಿತ್ರಿ,
ಎಂಥ ಕೆಟ್ಟ ಯೋಚನೆ ಮಾಡ್ತಿದ್ದೆ. ನಾನು ಕನಸಿನಲ್ಲೂ ಹಾಗೆ ತಿಳಿಬಾರ್ದಿತ್ತು. ಛೇ, ಏನೋ ಪೇಪರ್ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರೋ ರೀತಿ ಇದೆ. ರವಿ ಬಾ, ಕೂತ್ಕೋ ಕೂತ್ಕೋ. ಏನಂತ ಇಂಟ್ರೆಸ್ಟಿಂಗ್ ಸಮಾಚಾರ? ಇನ್ನೇನು, ಅದೇ ನನ್ನ ದಿನಚರಿ. ಮೆಟ್ರಿಮೋನಿಯಲ್ ಕಾಲಂ ನೋಡೋದು. ಮೆಟ್ರಿಮೋನಿಯಲ್ ಯಾರಿಗೆ? ಇನ್ಯಾರಿಗೆ? ನಮ್ಮ ಸಾವಿತ್ರಿಗೆ. ನಾನು ನಿತ್ಯ ಮೆಟ್ರಿಮೋನಿಯಲ್ ಕಾಲಂ ನೋಡ್ತಾನೇ ಇದ್ದೀನಿ. ಹುಡುಗಿ ಹಾಗಿರ್ಬೇಕು, ಹೀಗಿರ್ಬೇಕು, ಸುಂದರವಾಗಿರ್ಬೇಕು ಅಂತ ಕೇಳ್ತಾರಿಯ ಹೊರತು ಒಬ್ಬ ವಿಧವೆನ ಮದುವೆ ಆಗ್ತೀನಿ ಅಂತ ಮುಂದೆ ಬರೋ ಗಂಡು ಬರೀ ಕತೆ ಕಾದಂಬರಿಗಳು ಮಾತ್ರ ಅಂತ ಕಾಣುತ್ತೆ. ಒಂದು ಗಂಡಸಿನ ಆಶ್ರಯವಿಲ್ಲದೆ ಯಾವೊಂದು ಹೆಣ್ಣು ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ರವಿ, ಬಹಳ ಕಷ್ಟ. ಅದರಲ್ಲೂ ಒಪ್ಪಿದ್ವಿ. ಅವಳ ಬಾಳು ಚಿಗುರಿನಲ್ಲೇ ನಾಶವಾಗ್ಬಾರ್ದು ರವಿ, ಚಿಗುರಿನಲ್ಲೇ ನಾಶವಾಗ್ಬಾರ್ದು. ರವಿ, ನೀನು ಹೇಗಾದ್ರೂ ಮಾಡಿ ನಮ್ಮ ಸಾವಿತ್ರಿ ಒಂದು ಒಳ್ಳೆ ಗಂಡು ನೋಡಿ ಕೊಡಪ್ಪ. ಮಾವನವ್ರೆ, ಊಟಕ್ಕೆ ಬನ್ನಿ. ಆಗ್ಲಮ್ಮ, ಬಾರವಿ ಊಟಕ್ಕೆ. ಇಲ್ಲ, ನಂದಾಯ್ತು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ಸರಿಯಪ್ಪ. ಸಾವಿತ್ರಿ ಅವರೇ, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ನಿಮ್ಮ ಹೃದಯ ತುಂಬಾ ದೊಡ್ಡದು. ಕಾಮದ ಕನಸಲ್ಲಿದ್ದ ನಾನು ನಿಮ್ಮನ್ನು ಕೆಟ್ಟ ರೀತಿನಲ್ಲಿ ನೋಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ತೀರಾ? ಇವಳು ಸಾವಿತ್ರಿ? ಯಾವ ಸಾವಿತ್ರಿ ಕಣಮ್ಮ? ಇವಳ ಸತ್ಯವಾನನ ಸಾವಿತ್ರಿ ಅಂತೂ ಅಲ್ಲ ಬಿಡಿ. ಮದ್ವೆ ಮುಗಿದ 5-6 ತಿಂಗಳಲ್ಲೇ ಗಂಡನ್ ಕಳ್ಕೊಂಡ್ಲು. ಹಿಂದೆ ಯಾವ ಪಾಪ ಮಾಡಿದ್ಲೋ ಏನೋ ಪಾಪ, ಅದ್ರ ಫಲ ರಾಮಯ್ಯನವ್ರು ಹಿಂದ್ಬಿಡ್ತು. ಸೊಸೆ ಬಂದ್ಗಳಿಗೆ ಸರಿಲ್ಲ ಬಿಡಿ. ಕಾಯಿಲೆ ಇದ್ದ ಅತ್ತೇನೆ ತಿನ್ಕೊಂಡು ಪುರಾಣ ಕಥೆಯನ್ನು ಇವಳಿಗೆ ಹೋಲಿಸಿದ್ರೆ ಪಾಪ ಬರುತ್ತೆ. ರಾಮಯ್ಯನವ್ರ ಸೊಸೆ ಏನು ಅರಿಯದ ಹುಡುಗನ್ಗೆ ಮೋಡಿ ಮಾಡಿದ್ಲು, ಮದ್ವೆ ಮಾಡ್ಕೊಂಡ್ಲು. ಹಸುವಿನಂತ ರಾಮಯ್ಯನವರು ಮಗಳನ್ನ ಕಳ್ಕೊಳಕ್ಕೆ ಸಿದ್ಧವಾಗಿರ್ಲಿಲ್ಲ. ಮದ್ವೆ ಮುಗೀತು. ಈಗ ಸ್ಕೂಲಿಗೆ ಬೇರೆ ಹೋಗ್ತಾಳೆ. ಅಲ್ಲೇನ್ ಮಾಡ್ತಾಳೋ? ಅವಳು ನಡತೆ, ವಯ್ಯಾರ, ಅಲಂಕಾರ ನೋಡಿದ್ರೇನೆ ಗೊತ್ತಾಗುತ್ತೆ ಇವಳು ಬಾಳೋಳಲ್ಲ ಅಂತ. ಅವಳ ಮನೆಗೆ ಇನ್ಯಾರೋ ಬರ್ತಾರೆ, ರವಿ ಅಂತ. ರಾಮಯ್ಯ ಇಲ್ದೇ ಇರುವಾಗ ಅವ್ರ ಹತ್ರನೂ ಸರ್ಸ ಆಡಬಹುದು. ಇನ್ನೂ ವಯಸ್ಸಿನ ಹುಡುಗಿ ನೋಡಿ. ಗಂಡನ್ ಕಳ್ಕೊಂಡಿದ್ದು ಅವಳು ಖುಷಿನೇ ಆಗಿರ್ಬೇಕು. ಹೀಗ್ ಮರೆಯೋಕೆ ಯಾವ ಬಂಧನೂ ಇಲ್ವಲ್ಲ ಈಗ. ಆ ಸಾವಿತ್ರಿ ಒಬ್ಬ ಪತಿಗಾಗಿ ಎಷ್ಟು ಕಷ್ಟಪಟ್ಲು. ಈ ಸಾವಿತ್ರಿ ಸುಲಭವಾಗಿ 4-6 ಪತಿಗಳನ್ನ ಸಂಪಾದಿಸ್ಕೊಂಡ್ಲು. ಎಂತ ಅದೃಷ್ಟವಂತಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ತುಂಬಾ ಲೇಟ್ ಆಯ್ತಲ್ಲ? ಸಾರಿ ಸರ್, ಬಸ್ ಸಿಕ್ಲಿಲ್ಲ. 13ನೇ ತಾರೀಕು ಸ್ಕೂಲ್ ಇನ್ಸ್ಪೆಕ್ಷನ್ ಬರ್ತಾರಂತೆ. ಸರಿ ಸರ್. ಮಕ್ಕಳೇ, ಈಗ ನಮ್ಮ ಕರ್ನಾಟಕದಲ್ಲಿ ಶೂರಳಾಗಿ ಹೋರಾಡಿದ ಧೀರ ಮಹಿಳೆಯ ಸಾಹಸದ ಕಥೆಯನ್ನು ಹೇಳ್ತೀನಿ. ಆ ಮಹಿಳೆ ಯಾರು ಹೇಳಿ ನೋಡೋಣ? ಹಾ, ಕಿತ್ತೂರು ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮ ಹೆಂಗಸಾದ್ರೂ ಗಂಡಸಿನ ತರ ಯುದ್ಧ ಮಾಡ್ತಿದ್ಲು. ಮೇಡಮ್, ಕಿತ್ತೂರು ಚೆನ್ನಮ್ಮ ಕತ್ತಿ ಇಟ್ಕೊಂಡು ಯುದ್ಧ ಮಾಡ್ತಿದ್ಲ? ಹೌದು, ಅಷ್ಟೇ ಅಲ್ಲ, ಕುದುರೆ ಸವಾರಿನೂ ಮಾಡ್ತಾ ಇದ್ಲು.
ಚೆನ್ನಮ್ಮನ್ಗೆ ಕುದುರೆ ಮೇಲೆ ಕೂತ್ಕೊಳ್ಳಕ್ಕೆ ಭಯ ಆಗ್ತಿರ್ಲಿಲ್ವಾ ಮೇಡಮ್? ಏ ರಮೇಶ, ಸುಮ್ಮನೆ ಕೂತ್ಕೊಳ್ತೀಯ ಅಲ್ವಾ? ಕುದುರೆ ಮೇಲೆ ಕೂತು ಯುದ್ಧ ಮಾಡ್ತಿದ್ಲು, ಅಲ್ಲಿ ತನಕ ತಾನೇ ಹೇಳ್ದೆ? ಭಯ ಅಂತ ಕೂತ್ಕೊಂಡ್ರೆ ರಾಜ್ಯನ ಕಾಪಾಡ್ಕೊಳ್ಳೋದು ಹೇಗೆ? ತನ್ನ ರಾಜ್ಯನ ಕಾಪಾಡ್ಕೊಳ್ಳೋದಿಕ್ಕೆ ಇಂಗ್ಲಿಷರ ಜೊತೆ ಹೋರಾಡಿದ ಕೆಚ್ಚದೆ ವೀರ ಮಹಿಳೆ. ಕಿತ್ತೂರಿನಲ್ಲಿ ಮಲ್ಲ ಸರ್ಜಾ ಅಂತ ಒಬ್ಬ ದೊರೆ ಇದ್ದ. ಆತನ ಹೆಂಡತಿನೇ ಚೆನ್ನಮ್ಮ. ಮಲ್ಲ ಸರ್ಜಾ ದೊರೆ ತೀರ್ಕೊಂಡ. ಆತನ ಮಕ್ಕಳು ಸಹ ಬಹಳ ದಿನ ಉಳಿಲಿಲ್ಲ. ವಿಧವೆಯಾದ ಚೆನ್ನಮ್ಮನೇ ರಾಜ್ಯನ ಆಳ್ಬೇಕಾಗಿ ಬಂತು. ವಿಧವೆ ಎಂದರೆ ಏನು ಮೇಡಮ್? ಮಂಗಳ ಸೂತ್ರ ಹರಿದು ಹೋದ ಮೇಲೆ ಆ ಹೆಣ್ಣುಗಳೆಲ್ಲ ವಿಧವೆಯರು. ಸೂತ್ರ ಹರಿದು ಹೋದ ಮೇಲೆ ಹೆಣ್ಣುಗಳೆಲ್ಲ ವಿಧವೆಯರು. ಮಂಗಳಸೂತ್ರ ಹರಿದು ಹೋದ ಮೇಲೆ ಹೆಣ್ಣುಗಳೆಲ್ಲ ವಿಧವೆಯರು. ಆ ಹೆಣ್ಣುಗಳೆಲ್ಲ ವಿಧವೆಯರು. ಆ ವಿಧವೆಯರ ಬಾಳೆಲ್ಲ ಕಣ್ಣೀರು ಕಣ್ಣೀರು ಬರೀ ಕಣ್ಣೀರು. ಯೌವನದ ವಯಸ್ಸು ತುಂಬಿರಲು, ಯೌವನದ ವಯಸ್ಸು ತುಂಬಿರಲು ತುಂಬಿಗಳು ಬಂದು ಕಾಡುವುವು. ಸೌಂದರ್ಯ ಸೊಬಗು ಬೀರುತ್ತಿರಲು ಕಾಮುಕ ಗಂಡುಗಳ ಕಣ್ಣು ಬೀಳುವುವು ಕಣ್ಣು ಬೀಳುವುವು. ನೆನಪುಗಳು ಬರುತ್ತಿರಲು ಹಿಂದಿನ ನೆನಪುಗಳು ಬರುತ್ತಿರಲು ಅವುಗಳು ಹಗಲಿನ ಕನಸುಗಳು ಬರೀ ಕನಸುಗಳು. ಇಂಥ ವಿಧವೆಯರ ಕೈ ಹಿಡಿವರಾರು ಅದುವೇ ವಿಧಿ ಬರೆದ ಬರಹವೋ. ಹೆಣ್ಣಿಗೆ ಸಮಾಜ ವಿಧಿಸಿದ ಶಿಕ್ಷೆಯೋ ವಿಧಿಸಿದ ಶಿಕ್ಷೆಯೋ. ಮಂಗಳ ಸೂತ್ರ ಹರಿದು ಹೋದ ಮೇಲೆ ಆ ಹೆಣ್ಣುಗಳೆಲ್ಲ ವಿಧವೆಯರು. ಕತ್ತಲಲ್ಲಿದ್ದೀರಲ್ಲ? ಕತ್ತಲೆ ನನಗೆ ಅಪ್ಯಾಯಮಾನವಾಗಿದೆ. ಆದರೆ ಎಲ್ಲರೂ ಬೆಳಕನ್ನೇ, ಆ ನಿಚ್ಚಳ ಬೆಳಕನ್ನೇ ಇಷ್ಟಪಡ್ತಾರೆ. ನಾನು ಎಲ್ಲರಂತೆ ಅಲ್ಲ. ಹೊರಗಿನ ಬೆಳಗಿನ ಕಾಂತಿ ಕಿರಣಗಳು, ಬೆಳ್ಳನೆಯ ವ್ಯಕ್ತಿಗಳ ಚುಚ್ಚು ನುಡಿಗಳು ನನ್ನ ಮನಸ್ಸನ್ನು ಚುಚ್ಚಿ ತಿಳಿಯುತ್ತಿದೆ. ಆ ನೋವನ್ನು ನಾನು ಸಹಿಸಲಾರೆ. ನನಗೆ ಬೆಳಕು ಬೇಡ ಬೇಡ.
ನೀವು ಹೇಳಿ ಆಗ್ತೀರಾ. ಬೆಳಕನ್ನ ಹೆದರಿಸಬೇಕು. ಆಗ ಅದರಲ್ಲಿನ ನಿಜವಾದ ನೆಮ್ಮದಿ ನಿಮ್ಮ ಸರಿಯಾಗುತ್ತೆ. ಎದೆ ಸೆಳೆಸಿ ನಿಲ್ಲಬೇಕು. ಆಗ ನಿಮಗಲ್ಲಿ ಬಾಳು ಸಿಗುತ್ತೆ. ಬೇಡ, ನಾನು ಕಂದರದಲ್ಲಿ ಬಿದ್ದಿದ್ದೀನಿ. ಮೇಲೇಳಲು ಯಾವ ಆಸರೆಯೂ ಇಲ್ಲ. ಮೇಲೆದ್ದರೂ ಸಾಧಿಸಿದ ಪ್ರಯತ್ನಕ್ಕೆ ನೆಮ್ಮದಿ ಸಿಗೋದಿಲ್ಲ. ಯಾಕೆ? ನಿಮ್ಮನ್ನೇ ನೀವು ಕೀಳಾಗಿ ಭಾವಿಸ್ತೀರಾ? ನಡೆಯಬಾರದ್ದು, ನಡೆಯಲಾಗದ್ದು ಏನೂ ನಡೆದಿಲ್ಲ. ಸಮಾಜಕ್ಕೆ ಹೆದರಿದರೆ ಅದು ಅಷ್ಟು ಹೆದರಿಸುತ್ತೆ. ಎದುರಾಗಿ ನಿಂತರೆ ಸುಮ್ಮನಾಗುತ್ತೆ. ಎದೆ ಕಲ್ಲಾಗಬೇಕು. ಮನಸ್ಸು ನೋವಿನ ಗಡಿ ಮೀರಿ ತಟಸ್ಥವಾಗಬೇಕು. ಚುಚ್ಚು ನುಡಿಗಳನ್ನು ಎದುರಿಸಬೇಕು. ಕಾಂತಿಯುಕ್ತ ಬೆಳಕನ್ನ ಮನದೊಳಕ್ಕೆ ಹೀರಿಕೊಳ್ಳಬೇಕು. ಆಗಲೇ ನೆಮ್ಮದಿ, ಶಾಂತಿ. ಬೇಡ, ನನ್ಗೆ ಬೆಳಕು ಯಾಕಬೇಕು? ಇನ್ನೇನು ಬೆಳಕು? ಬಾಳು ಬೇಡ ಅನ್ಸುತ್ತೆ. ಆ ಸ್ಥಿರತೆಯನ್ನ ಕಿತ್ತುಗೀರಿ. ನೀವಿನ್ನು ಬಾಳಿ ಬದುಕಬೇಕಾದವರು. ಬೆಳಕಿನಲ್ಲಿ ಬಾಳಬೇಕು. ಗತವನ್ನೆಲ್ಲ ಮರೆಯಬೇಕು. ಮತ್ತೆ ನಿಮ್ಮ ಆಕಾಂಕ್ಷೆಗಳು ನಿಮ್ಮ ಆ ಬರಡು ದೇಹದಲ್ಲಿ ಚಿಗುರಬೇಕು. ಬಾನಿನಲ್ಲಿ ಬೆಳಗ್ತಾ ಇರೋ ಚಂದ್ರನಿಗಾಗಿ ಕೈ ಚಾಚೋ ಪ್ರಯತ್ನ ಬೇಡ. ನಂತರದ ನಿರಾಸೆಯೂ ಬೇಡ. ಪ್ರಯತ್ನವೇ ಅಲ್ಲ. ನೀವು ಒಪ್ಪಿದರೆ ಚಂದ್ರನ ನಾನು ತರ್ತೀನಿ. ನಾನು ನಿಮಗೆ ಬೆಳಕು ತರ್ತೀನಿ. ಆಟೋ ಆಟೋ. ಆಟೋ. ರವಿ, ಖಂಡಿತ ತಿಳಿದಿರಲಿಲ್ಲ. ಹೇಗಿದ್ದೀರಾ? ಬದುಕಿದ್ದೀನಿ. ನೀನ್ ಹೇಗಿದ್ದೀಯಾ? ಸುಖವಾಗಿದ್ದೀನಿ. ನನಗೆ ಬೇಕಾಗಿರೋದು ಅಷ್ಟೇ. ಇಷ್ಟು ದಿವಸಗಳ ನಂತರವಾದರೂ ಜ್ಞಾಪಿಸ್ಕೊಂಡಿಯಲ್ಲ, ತುಂಬಾ ಥ್ಯಾಂಕ್ಸ್. ಹಾಗೆಲ್ಲ ಮಾತನಾಡಿ ನನ್ನನ್ನು ಕೊಲ್ಲಬೇಡಿ. ನಿಮ್ಮನ್ನು ಮರೆಯೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮನ್ನು ಕಾಣಬೇಕು, ಎಲ್ಲವನ್ನೂ ಹೇಳಬೇಕು, ಕ್ಷಮೆ ಕೇಳ್ಕೊಳ್ಬೇಕು ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟೆ. ಆದರೆ ನೀವಿಲ್ಲಿದ್ದೀರಾ ಅಂತ ನಂಗೆ ತಿಳಿಲೇ ಇಲ್ಲ. ನಡೆದು ಹೋದ ವಿಷಯಕ್ಕಾಗಿ ಚಿಂತಿಸಬಲ್ವಿಲ್ಲ. ಈ ಮಾತು ನೀನು ಹೇಳೋದು ತುಂಬಾ ಸುಲಭ ರಾಧಾ. ರವಿ, ರಾಧಾ, ನಾನು ನಿನ್ನ ಹತ್ರ ತುಂಬಾ ಮಾತಾಡಬೇಕಾಗಿದೆ. ನಾಳೆ ರವೀಂದ್ರ ಪಾರ್ಕ್ನಲ್ಲಿ ಸಿಗ್ತೀಯಾ? ಸರಿ. ಅವನ ಹೆಸರು ವೆಂಕಟೇಶ ಅಂತ. ಮಾತಾಡಿಸಿದ್ರೆ ಅವನು ಇತ್ ಕಡೆ ಹೆಣ್ಣು ಧ್ವನಿ ಅಲ್ಲ, ಅತ್ ಕಡೆ ಗಂಡು ಧ್ವನಿ ಇಲ್ಲ. ಏನ್ ವೆಂಕಟೇಶ? ಏನೂ ಇಲ್ಲ ಸರ್. ಎಲ್ಲ ಹೋಗಿದ್ದೆ? ಮೊನ್ನೆ ಪಿಕ್ಚರ್ ನೋಡಕ್ ಹೋಗಿದ್ದೆ ಸರ್. ನೋಡೋದಿಕ್ಕೆನಾ? ಇಲ್ಲ, ಶೂಟಿಂಗ್ಗೆ ಸರ್. ಯಾವ ಪಿಕ್ಚರ? ಮಂಗಳಗಾನ ಪಿಕ್ಚರ್ ನೋಡಕ್ ಹೋಗಿದ್ದೆ ಸರ್. ಏನ ನೋಡಕ್ ಹೋಗಿದ್ದೆ ಅಂತ್ಯಾ, ಶೂಟಿಂಗ್ ಹೋಗಿದ್ದೆ ಅಂತ್ಯಾ? ಅಲ್ಲಯ್ಯ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನಿನ್ ಪಾಡಿ ನೀನು ಸುಮ್ಮನೆ ಹೋಗ್ತಾನೆ ಇರ್ತಿಯಲ್ಲ. ಆ ವೆಂಕಟೇಶನ್ ಕತೆ ಕೇಳಯ್ಯ. ಗಾಳಿಯಲ್ಲಿ ತೇಲಿ ಬರುವವಳೆ, ನಗುವನು ತರುವವಳೆ ನನ್ನವಳೆ, ನನ್ನ ಮನವ ಕತ್ತವಳೆ, ನೀನೇ ನನ್ನವಳೆ. ಬೀಸೋ ಗಾಳಿಯಲ್ಲಿ ತೇಲಿ ಬರುವವಳೆ, ನಗುವನು ತರುವವಳೆ ನನ್ನವಳೆ, ನನ್ನ ಮನವ ಕತ್ತವಳೆ, ನೀನೇ ನನ್ನವಳೆ. ಸಂಜೆ ವೇಳೆಯಲ್ಲಿ ತೇಲಿ ಬರುವವನೇ, ನಗುವ ನಗಿಸಿ ಹಾಡುವ ನನ್ನವನೇ, ನನ್ನ ಮನವ ಸೆಳೆದವನೇ, ನೀನೇ ನನ್ನ
ಮಲ್ಲಿಗೆಯ ಮುಡಿದು ಬರುವವಳೆ ಮಧುವ ಕೊಡುವ ನನ್ನವಳೆ ಹೃದಯ ವೀಣೆ ಮಿಡಿದವಳೆ ಹೃದಯ ವೀಣೆ ಮಿಡಿದವಳೆ ನನ್ನ ಬಳಿ ಬಂದು ನಿಂತವಳೆ ನಿಂತವಳೆ ಮಧುರ ಮಲ್ಲಿಗೆಯ ಮುಡಿದು ಬರುವವಳೆ ಮಧುವ ಕೊಡುವ ನನ್ನವಳೆ ಹೃದಯ ವೀಣೆ ಮಿಡಿದವಳೆ ಹೃದಯ ವೀಣೆ ಮಿಡಿದವಳೆ ನನ್ನ ಬಳಿ ಬಂದು ನಿಂತವಳೆ ನಿಂತವಳೆ ಬೀಸೋ ಗಾಳಿಯಲ್ಲಿ ತೇಲಿ ಬರುವವಳೆ ಪ್ರೇಮಗಿದೆ ಮನೆಯಾಗಿರಲು ಮಧುರ ಪ್ರೇಮಗಿದೆ ಮನೆಯಾಗಿರಲು ಹಿಂದಿನ ದಿನಗಳ ನೆನಪುಗಳು ಸವಿ ನೆನಪುಗಳು ಸಂಜೆ ವೇಳೆಯಲ್ಲಿ ತೇಲಿ ಬರುವವನೇ ನಗುವ ನಗೆಸಿ ಹಾಡುವ ನನ್ನವನೇ ನನ್ನ ಮನವ ಕತ್ತವಳೆ ನೀನೇ ನನ್ನವಳೆ ರಾಧಾ, ನನ್ನಿಂದ ನೀನು ದೂರವಾಗಲು ಬಿಡೋಲ್ಲ. ಈ ಜನ್ಮದಲ್ಲಿ ನಮ್ಮಿಬ್ಬರನ್ನ ಬೇರ್ಪಡಿಸುವ ಶಕ್ತಿ ಯಾರಿಗೂ ಇಲ್ಲ. ನಾವಿಬ್ರು ಲೈಲಾ ಮಜ್ನು ರೀತಿ ಪ್ರೀತಿಸ್ತೀವಿ ಕಣೆ. ಈಗ ನೀನ್ ಗೃಹಿಣಿ, ಹಿಂದೆ ನಡೆದದನ್ನ ಈಗ ಜ್ಞಾಪಿಸ್ಕೊಂಡ್ರು ಮಹಾಪಾಪ. ನಿನ್ನ ಪತಿ ನಿನ್ನ ಮಂಗಳಸೂತ್ರಕ್ಕೆ ದ್ರೋಹ ಮಾಡಿದಂತೆ, ನಿನ್ನ ಹೆಂಗಸುತನವನ್ನೇ ಕಳೆದುಕೊಂಡಂತೆ. ಮರೆತು ಪಶ್ಚಾತ್ತಾಪ ಪಡಬೇಡ, ಪಶ್ಚಾತ್ತಾಪ ಪಡಬೇಡ. ಏನು ಇವತ್ತು ಸಾಯಂಕಾಲ ಸ್ವಲ್ಪ ಆದಷ್ಟು ಜಲ್ದಿ ಕಳ್ಸಿಕೊಟ್ಬಿಡಿ ಬುದ್ಧಿ ಮನೆಗೆ. ಯಾಕೋ? ನನ್ನ ಹೆಂಡ್ರ ಜೊತೆಲಿ ರಾಜ್ಕುಮಾರ್ ಪಿಕ್ಚರ್ ನೋಡಕ್ ಹೋಗವ ಅಂತ. ಪಿಕ್ಚರ? ಹೋಗ್ಲೇಬೇಕೇನಾ? ಹೌದು ಬುದ್ಧಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಿಮಿ. ಗುಡ್ ಮಾರ್ನಿಂಗ್. ರಾಧಾ, ನಿನ್ನ ಲೆಟರ್ ಟೈಪ್ ಆಯ್ತಾ? ಅದನ್ನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಮಾಡು. ಆಗ್ಲಿ ಸರ್. ಇದನ್ನ ಟೈಪ್ ಮಾಡಿ ಕೊಡ್ಬೇಕಂತ. ಈ ಫೈಲ್ ಸಾಹೇಬ್ರು ಕೊಟ್ಬಿಡ. ಸರಿ ಅಮ್ಮವ್ರೆ, ನಿನ್ನೆ ನೀವು ಟೈಪ್ ಮಾಡಿ ಕೊಟ್ಟಿದ್ರಲ್ಲ, ಅದರಲ್ಲಿ ತಪ್ಪುಗಳನ್ನೆಲ್ಲ ರವಿಯಪ್ಪನವ್ರೆ ತಿದ್ಕೊಟ್ಟವ್ರಂತೆ. ಎಲ್ಲಿ ಆ ಫೈಲು ಕೊಟ್ಬಿಟ್ಯಾ? ಅವರೇ ಸಾಹೇಬ್ರ ಹತ್ರ ಕೊಟ್ಬಿಟ್ಟವ್ರೆ.
ಆ ಫೈಲು ನಿನ್ನೆ ಟೈಪ್ ಮಾಡಿ ಕೊಟ್ಟಿದ್ನಲ್ಲ, ಅದ್ರಲ್ಲೊಂದು ಚಿಕ್ಕ ತಪ್ಪಾಗಿತ್ತು. ಅದನ್ನ ನಾನೇ ಸರಿ ಮಾಡಿ ಸಾಹೇಬ್ರ ಹತ್ರ ಕಳಿಸ್ತೆ. ಥ್ಯಾಂಕ್ಸ್. ನೋ ಮೆನ್ಷನ್. ಅಮ್ಮವ್ರೆ, ಸಾಹೇಬ್ರು ಕೂಗ್ತಾವೆ. ರಾಧಾ, ನೋಡು, ಟೈಪಿಂಗ್ನಲ್ಲಿ ಮಿಸ್ಟೇಕ್ ಆದರೂ ಅದನ್ನ ನೀನೇ ಓದಿ ಸರಿ ಮಾಡಿದೆಯಲ್ಲ, ಅದಕ್ಕೆ ಹೇಳೋದು ಕೆಲಸದಲ್ಲಿ ಜವಾಬ್ದಾರಿ ಅಂತ. ಸರ್, ಪರವಾಗಿಲ್ಲ ಬಿಡು, ನೀನು ಎಷ್ಟು ಸ್ಮಾರ್ಟೋ ನಿನ್ನ ಕೆಲಸನೂ ಅಷ್ಟೇ ಸ್ಮಾರ್ಟು. ರಾಧಾ, ಸಾಯಂಕಾಲ ಮನೆಗೆ ಹೋಗೋಕೆ ಸಿಕ್ಕು, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನನ್ನ ಮನೆಗೆ ಹೋಗೋದಕ್ಕೆ ಹೊತ್ತಾಗುತ್ತೆ. ಪರವಾಗಿಲ್ಲ ಬಿಡು, ನನ್ನ ಕಾರ್ನಲ್ಲೇ ಡ್ರಾಪ್ ಕೊಡ್ತೀನಿ. ಲೇ ರಾಧಾ, ನನ್ನ ಪಕ್ಕದಲ್ಲಿ ಕುಂತ್ಕೊಂತಾನಲ್ಲ ಅವನು ನನ್ನೇ ನೋಡ್ತಿರ್ತಾನೆ ಕಣೆ. ಆ ಸುರೇಶಂಗೂ ರೇಣುಕಂಗೂ ಲವ್ ಬೆಳೆದಿದೆ ಕಣೆ. ನಿನ್ನೆ ಕ್ಯಾಂಟೀನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಕಿಲ್ಕಿಲಾ ಅಂತ ಮಾತಾಡ್ತಿದ್ರು. ರಾಧಾ, ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ಇದೀಯಾ? ನಿನ್ಗೆ ಎಷ್ಟು ಸರಿ ಹೇಳೋದು ಆಫೀಸ್ ವಿಷಯ ನಂತರ ಹೇಳ್ಬೇಡ ಅಂತ. ಆಫೀಸ್ ವಿಷಯ ಅಂದ್ರೆ ನಂಗೊಂಥರ ಅಲರ್ಜಿ ಕಣೆ. ಹೋಗ್ಲಿ ಬಿಡು. ಅಚ್ಚಾ, ನಾ ಹೋಗಿ ಬರ್ತೀನಿ ಕಣೆ, ಟೈಮ್ ಆಯ್ತು. ಸುಮ್ಮನೆ ಬಾರೆ, ಕೂತ್ಕೋ. ಯಾವಾಗ್ಲೂ ಹೀಗೆ ಮನೆ ಮನೆ ಅಂತ ಒದ್ದಾಡ್ತಾ ಇರ್ತಾಳೆ. ಲೇ ರಾಧಾ, ಇವತ್ತು ಆಫೀಸ್ನಲ್ಲಿ ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟೆ ಕಣೆ. ಆ ಹೆಣ್ಣಿಗ್ರಾಮ ಇದಾನಲ್ಲ ಕರುಣಾಕರ, ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟ ಕಣೆ. ಈ ಗಂಡಸ್ರಿ ಹೀಗೆ ಕಣೆ, ಅವ್ರು ಹೇಳ್ದಾಗ ಕೇಳಿದ್ರೆ ಸರಿ, ಇಲ್ದೆ ಹೋದ್ರೆ ಕೂತ್ರು ತಪ್ಪು ನಿಂತ್ರು ತಪ್ಪು. ಬಿಡೆ, ಆಫೀಸ್ ಸಮಾಚಾರ ಮನೆವರೆಗೂ ಯಾಕೆ ತಗೊಂಡ್ಬರ್ತೀಯ? ಆಫೀಸ್ ವಿಷಯ ಅಂದ್ರೆ ನಂಗೆ ತಲೆ ನೋಯುತ್ತೆ ಕಣೆ. ಬೇರೆ ಏನಾದ್ರೂ ವಿಷಯ ಇದ್ರೆ ಮಾತಾಡೆ. ಹೋಗ್ಲಿ ಬಿಡೆ. ನಿಮ್ ಡ್ಯಾಡಿ ಬರ್ತಿದಾರ ಕಣೆ. ಕೂತ್ಕೊಳ್ಳಮ್ಮ. ಏನಮ್ಮ, ನಿಮ್ ತಂದೆಯ ಆರೋಗ್ಯ ಹೇಗಿದೆಯಮ್ಮ? ಇವತ್ತು ಸ್ವಲ್ಪ ಉತ್ತಮ. ಏನಮ್ಮ, ನಿಮ್ ತಂದೆ ನಿನ್ ಮದುವೆ ವಿಷಯವಾಗಿ ಏನಾದ್ರೂ ಆಲೋಚನೆ ಮಾಡಿದಾರ? ಏನ್ ಸಮಾಚಾರ? ಹೌದಮ್ಮ, ಹೆಣ್ಮಕ್ಳು ವಯಸ್ಸಿಗೆ ಬಂದ್ಮೇಲೆ ತಂದೆ ಮನೆಯಲ್ಲಿ ಬಹಳ ದಿವಸ ಇರೋದು ಒಳ್ಳೇದಲ್ಲ. ನಮ್ಮ ರಾಧಂಗು ಒಳ್ಳೆ ಗಂಡು ಸಿಕ್ಕಿ ಮದುವೆ ಮಾಡೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಅಪ್ಪ, ನನ್ ಮದುವೆ ವಿಷಯನ ಇಷ್ಟೊಂದು ತಲೆಗೆ ಯಾಕೆ ಹಚ್ಕೊಳ್ತಾ ಇದ್ರಾ? ಕಾಲ ಬಂದಾಗ ತಾನಾಗೆ ನಡೆದೋಗುತ್ತೆ. ಏನ್ ನಡೆಯುತ್ತೋ ಏನೋ, ನನಗಂತೂ ಒಂದು ಅರ್ಥವಾಗ್ತಿಲ್ಲ. ನಿನ್ನ ಗಂಡು ಹುಡುಕಿ ಹುಡುಕಿ ನನಗೆ ಸಾಕಾಯ್ತು. ಈ ವರದಕ್ಷಿಣೆ ಹಾವಳಿ ಬೇರೆ ಜಾಸ್ತಿ ಆಗಿದೆ. ಅಪ್ಪ, ನಿಮಗೆ ಮಾತಾಡೋದಕ್ಕೆ ಬೇರೆ ವಿಷಯನೇ ಇಲ್ವಾ? ನಿಮ್ಮಿ ಬಾರೆ ರೂಮ್ಗೆ ಹೋಗೋಣ. ಲೇ ರಾಧಾ, ನಮ್ ಲೇಡೀಸ್ ಕ್ರಿಕೆಟ್ ಟೀಮು ಆಸ್ಟ್ರೇಲಿಯಾಕ್ ಹೋಗಿ ಮಣ್ಮುಖಿ ಸುದ್ದಿ ಮಾಡದೆ ಬಂತಂತೆ, ನಿಜವೇನೆ? ಹೌದ್ ಕಣೆ, ಸೋತಿದ್ರಿಂದ ಸುದ್ದಿನೇ ಬರ್ಲಿಲ್ಲ. ಅದೇ ಗೆದ್ಕೊಂಡ್ ಬಂದ್ಬಿಟ್ಟಿದ್ರೆ ಆಗ. ಆಸ್ಟ್ರೇಲಿಯಾದ್ಮೇಲೆ ಜೆಂಟ್ಸ್ ಟೀಮ್ ಸೋತಿರೋವಾಗ ಇನ್ ಲೇಡೀಸ್ ಟೀಮು, ಅದು ಫಸ್ಟ್ ಟೈಮು. ಸೋತಿದ್ರಲ್ಲಿ ಏನ್ರಿ ಆಶ್ಚರ್ಯ? ಆಸ್ಟ್ರೇಲಿಯಾದ ಆಟಗಾರರು ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ಎಕ್ಸ್ಪರ್ಟ್ಸ್ ಕಣೆ. ಸಾಕ್ ಸುಮ್ನೆ ರೇ, ನಮ್ ದೇಶದ ಆಟಗಾರಗಿಂತ ಹೊರ ದೇಶದ ಆಟಗಾರ ಎಕ್ಸ್ಪರ್ಟ್ಸ್ ಕಣೆ. ಹಾಗಲ್ಲ ಕಣೆ, ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಒಬ್ಬ ಕೇವಲ 3 ಓವರ್ನಲ್ಲಿ 100 ರನ್ಸ್ ಮಾಡಿದಾನಂತೆ. ಏನ್ರಿ ಇದು, ನಿಜಾನೇನ್ರಿ? ಅದ್ ಹೇಗ್ ಸಾಧ್ಯ? 3 ಓವರ್ನಲ್ಲಿ 100 ರನ್ ಮಾಡಕ್ ಸಾಧ್ಯನೇ? ನೋ ನೋ, ಇಂಪಾಸಿಬಲ್. ಯು ಆರ್ ರೈಟ್, ಇಟ್ ಈಸ್ ಇಂಪಾಸಿಬಲ್. ಯು ಆರ್ ಕರೆಕ್ಟ್. ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ನೋಡಿ, 1 ಓವರ್ಗೆ 6 ಬಾಲ್ ಆದ್ರೆ 3 ಓವರ್ಗೆ 18 ಬಾಲ್ಗಳು. ಕೇವಲ 18 ಬಾಲ್ಗಳಲ್ಲಿ 100 ರನ್ ಮಾಡಕ್ಕೆ ಯಾಕೆ ಸಾಧ್ಯ? ಕನ್ವಿನ್ಸ್ ಮೀ. 18 ಬಾಲ್ಗಳಲ್ಲಿ 100 ರನ್. ತುಂಬಾ ಡಿಸ್ಕಷನ್ ನಡೀತಾ ಇರೋದಕ್ಕೆ ಕಾಣಿಸ್ತಾ ಇದೆ. 3 ಓವರ್ನಲ್ಲಿ ಅಂದ್ರೆ 18 ಬಾಲ್ಗಳಲ್ಲಿ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಒಬ್ಬ 100 ರನ್ ಬಾರಿಸಿದಾನಂತೆ. ಇಟ್ಸ್ ಎ ನ್ಯೂ ಡಿಸ್ಕವರಿ ಆಫ್ ರಾಧಾ. ಎಲ್ಲ ಸೇರಿ ಸಹಜ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಸಿ, ನಾನು ನಿಮ್ಮನ್ನ ಸಪೋರ್ಟ್ ಮಾಡಬೇಕು ಅಂತೀರಾ? ಎಸ್, ಆರ್ ಎಲ್ಸ್ ಯು ಕನ್ವಿನ್ಸ್ ಅಸ್. ಸಹಜವಾಗಿ ನಾನು ಜೆಂಟ್ಸ್ ಪಾರ್ಟಿ ಸೇರ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಕನ್ವಿನ್ಸ್ ಮಾಡಬೇಕು, ಅಷ್ಟೇ ತಾನೇ? ಎಸ್. ಆಸ್ಟ್ರೇಲಿಯಾದಲ್ಲಿ 1 ಓವರ್ಗೆ 8 ಬಾಲ್ಗಳು ಅಂದ್ರೆ ಒಟ್ಟು 24 ಬಾಲ್ಗಳು. 24 ಬಾಲ್ಗಳಲ್ಲಿ 100 ರನ್ ಬಾರಿಸೋದು ಇಟ್ ಈಸ್ ಕ್ವೈಟ್ ಪಾಸಿಬಲ್. ಎಸ್ ರವಿ, ಆಸ್ಟ್ರೇಲಿಯಾದಲ್ಲಿ 1 ಓವರ್ಗೆ 8 ಬಾಲ್ಗಳು. ಯು ಆರ್ ಕರೆಕ್ಟ್. ವಿ ಆರ್ ಡಿಫೀಟೆಡ್. ಥ್ಯಾಂಕ್ ಯು. ನೋ ಮೆನ್ಷನ್.
ಏನೋ ಕನ್ಸು ಕಾಣ್ತಾ ಇದೆಯಲ್ಲ? ಏನ್ ವಿಶೇಷ? ಅಲ್ಲ, ಇವತ್ತು ಆಫೀಸ್ನಲ್ಲಿ ಸಡನ್ ಆರ್ಗ್ಯುಮೆಂಟ್ ಆಗಿ ಇನ್ನೇನು ನಮಗೆ ಅವಮಾನ ಆಗೋದ್ರಲ್ಲಿತ್ತಲ್ಲೇ. ನಾನು ಅಲ್ಲೇ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾ ಇದ್ನಲ್ಲೇ. ರವಿ ಬರ್ದೆ ಹೋಗಿದ್ರೆ ಇನ್ನೇನಾಗ್ತಿತ್ತು? ಎಲ್ಲ ಜೆಂಟ್ಸ್ ಎದುರಲ್ಲೂ ಅವಮಾನ ಆಗಿ ಸೋಲಾಗ್ತಿತ್ತು ಅಷ್ಟೇ. ನಿಜ ಕಣೆ, ರವಿಯಿಂದಲೇ ನಮ್ಮ ಮಾನ ಉಳಿತು. ರಾಧಾ, ರವಿ ಬಗ್ಗೆ ನಿನ್ ಮನ್ಸಲ್ಲಿ ಏನ್ ಇಟ್ಕೊಂಡಿದ್ಯಾ? ತುಂಬಾ ಹ್ಯಾಂಡ್ಸಮ್ ಅಲ್ಲ? ಆಗ್ಲೇ ಎಲ್ಲೋ ಲವ್ ಸ್ಟಾರ್ಟ್ ಆಗಿರ್ಬೇಕು. ನಿನ್ ಕನ್ಸಿಗೆ ನಾನು ಯಾಕೆ ಡಿಸ್ಟರ್ಬ್ ಮಾಡ್ಲಿ? ನಾನು ಹೋಗ್ತೀನಿ, ಬಾಯ್. ಹಲೋ, ಏನು ಇವತ್ತೊಬ್ಬರೇ ಹೋಗ್ತಿದ್ದೀರಲ್ಲ? ನಿಮ್ಮ ಫ್ರೆಂಡ್ ಇಲ್ಲಿ? ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ. ಅವಳು ಇವತ್ತು ರಜಾ ಅಂತ ಗೊತ್ತಾಗಲ್ವೇ? ಬೇರೆಯವ್ರ ರಜದಲ್ಲಿದ್ದಾರೋ ಇಲ್ವೋ ಅಂತ ನಾನು ತಿಳ್ಕೊಳ್ದೇ ಇರ್ಬೋದು, ಆದರೆ ನಂಗೆ ಬೇಕಾದ ರಜದಲ್ಲಿದ್ದರೆ ಬೇಗ ತಿಳ್ಕೊಳ್ತೀನಿ. ಅದಿರಲಿ, ಬನ್ನಿ, ಡ್ರಾಪ್ ಕೊಡ್ತೀನಿ, ಕೂತ್ಕೊಳ್ಳಿ. ರಾಧಾ ಸರ್, ಬಾಯ್ಲಿ. ಅಯ್ಯೋ ಕೈ ಬಿಡಿ, ಇದು ಆಫೀಸ್. ಯಾರಾದ್ರೂ ನೋಡಿದ್ರೆ? ಸಾಯಂಕಾಲ ಆಫೀಸ್ ಮುಗಿದ್ಮೇಲೆ ಸಿಗ್ತೀಯಾ? ಸಿಗ್ತೀನಿ. ಸಿಗ್ತೀಯಾ? ರಾಧಾ, ನಿಮ್ಮ ಮನೆಗೆ ಯಾವತ್ತು ಬರಲಿ? ಯಾತಕ್ಕೆ? ನಮ್ಮಿಬ್ಬರ ಪ್ರೀತಿನ ಮರದ ಕೆಳಗಡೆಯಿಂದ ಮನೆ ಒಳಗಡೆ ತಗೊಂಡೋಗೋದಿಕ್ಕೆ ನಿಮ್ಮ ತಂದೆ ಪರ್ಮಿಷನ್ ಕೇಳೋಣ ಅಂತ. ಅದು ನೀವು ತಿಳಿದಿರೋಷ್ಟು ಸುಲಭ ಅಲ್ಲ. ಅಂದ್ರೆ ನಾನು ಹೀಗೆ ಇರುವಂತೀಯಾ? ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಜೀವಿಸೈತ ಇರೋವರೆಗೂ ಹೆದರ್ಬೇಡ ರಾಧಾ. ನಮ್ಮಿಬ್ಬರನ್ನ ಬೇರ್ಪಡಿಸೋ ಶಕ್ತಿ ಈ ಜನ್ಮದಲ್ಲಿ ಬೇರೆ ಯಾರಿಗೂ ಇಲ್ಲ. ರವಿ,
ನಿನ್ ನಡವಳಿಕೆ ಸರಿಯಾಗಿಲ್ಲ. ಹೋಗು. ರಾಧಾ, 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 ಏನು ಆವೇಶದಲ್ಲಿ ಹಾಗೆ ಮಾತನಾಡ್ಬಿಟ್ನಮ್ಮ. ನಿನ್ ಬಿಟ್ರೆ ನನ್ನ ಪಾಲಿಗೆ ಮತ್ತಿನ್ಯಾರಿದ್ದಾರಮ್ಮ? ಒಂದ್ ವೇಳೆ ನೀನು ಕೂಡ ಅಪ್ಪ. ಇಲ್ಲಮ್ಮ, ಇಲ್ಲ, ನೀನು ಹಾಗೆ ಮಾಡಲ್ಲಮ್ಮ. ನನಗೆ ಪೂರ್ಣ ಭರವಸೆ ಇದೆ. ಬಾರಮ್ಮ, ಬಾ. ಅದೇನ್ ಹೇಳೆ, ಇಲ್ಲಿವರೆಗೂ ಕರ್ಕೊಂಡ್ ಬಂದು ಇನ್ನು ಮೀನಾ ಮೇಷ ನೋಡ್ತಾ ಇದೆಯಲ್ಲ. ಅವಸರ ಮಾಡ್ಬೇಡ ಇರೇ. ನಿರ್ಮಲಾ, ರವಿ ಇದ್ದಾರಲ್ಲ? ಇದ್ದಾರೆ. ಅವರು ನಾನು ಇಬ್ರು. ಅರ್ಥವಾಯ್ತು ಬಿಡು. ನೀಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀರಲ್ಲ. ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನನೂ ಮಾಡಿದ್ದೀರಾ. ರಾಧಾ, ನೀವಿಬ್ರು ಒಬ್ರನ್ನೊಬ್ರು ಮದ್ವೆ ಮಾಡೇ ಮಾಡ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿಲ್ಲ ಕಣೆ. ನಿರ್ಮಲಾ, ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದೀರಾ, ಅಷ್ಟೇ ತಾನೆ? ನಾವಿಬ್ರು ಲೈಲಾ ಮಜ್ನು ರೀತಿ ಪ್ರೀತಿಸ್ತಿದ್ದೀವಿ. ಒಪ್ಕೊಂಡೆ ಕಣೆ. ಪ್ರೀತಿಸೋರೆಲ್ಲ ಹೇಳೋ ಮಾತೇ ಇದು. ಬಿಗಿನಿಂಗ್ ಚೆನ್ನಾಗಿರುತ್ತೆ, ಎಂಡಿಂಗು ಹೀಗೆ ಆಗ್ಬಿಟ್ರೆ. ರಾಧಾ, ನಿಮ್ ತಂದೆಗೆ ಈಗಾಗ್ಲೇ ಒಂದು ಪೆಟ್ಟು ಬಿದ್ದಿದೆ. ನೀನು ಹೀಗೆ ಅಂತ ಗೊತ್ತಾಗ್ಬಿಟ್ರೆ ಊಹಿಸೋದೇ ಕಷ್ಟ ಆಗುತ್ತೆ. ನನಗೆ ಆಗ್ಲೇ ಸ್ವಲ್ಪ ಅನುಮಾನ ಬಂದಿತ್ತು. ಓ ಮೈ ಡಿಯರ್ ಗರ್ಲ್, ಆಗ್ಲೇ ಇಷ್ಟು ಡಲ್ ಆಗ್ಬಿಟ್ಟಿಯಲ್ಲೇ. ಇನ್ನು ಟೈಮ್ ಇದೆ, ಚೆನ್ನಾಗಿ ಯೋಚನೆ ಮಾಡೋಣ. ಈ ವಿಷಯದಲ್ಲಿ ರವಿನೂ ಒಂದು ಮಾತು ಕೇಳು. ಬಾ. ನಿನ್ನೆ ನಾನೇನ್ ಹೇಳಿದ್ರು ನಿಂಗೆ ನನ್ನ ಮಾತನ್ನ ನಂಬಿಕೆನೇ ಇಲ್ಲ ಅಲ್ವಾ? ಆದ್ರೆ ಅವ್ರು ಹಾಗೆ ಮೋಸ ಮಾಡೋರಲ್ಲ ಅನ್ಸುತ್ತೆ ಕಣೆ. ನಂಗೆ ತುಂಬಾ ನಂಬಿಕೆ ಇದೆ ಅವ್ರ ಮೇಲೆ. ಅವ್ರು ನನ್ನ ಇಷ್ಟು ಪ್ರೀತಿಸ್ತಾರೆ ಗೊತ್ತಾ? ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಕಣೆ. ನಿನಗೆ ನಂಬಿಕೆ ಇರ್ಬೋದು ರಾಧಾ, ಆದ್ರೆ ನನಗೆ ಹಾಗೆ ಅನ್ನಿಸ್ತಿಲ್ಲ. ಈ ವಿಷಯದಲ್ಲಿ ನಿನಗೆ ಏನು ಸಮಾಧಾನ ಹೇಳಬೇಕು, ಯಾವ ರೀತಿ ಅಡ್ವೈಸ್ ಮಾಡಬೇಕು ಅಂತಲೇ ನನಗೆ ತೋಚ್ತಾ ಇಲ್ಲ. ನನಗಂತೂ ಅವ್ರು ಒಂದು ದಿವಸ ನೋಡದೆ ಹೋದ್ರೆ ತುಂಬಾ ಬೇಜಾರಾಗುತ್ತೆ ಕಣೆ. ಅವರು ಅಷ್ಟೇ ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ರಾಧಾ, ಯಾಕೆ ಸಪ್ಕಿದೆಯಲ್ಲ? ನಿಮ್ ತಂದೆ ಏನಾರು ಹೇಳಿದ್ರ? ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ಹತ್ರ ಮಾತಾಡಿ ಅವರನ್ನ ಒಪ್ಪಿಸ್ತೀನಿ ಅನ್ನೋ ಭರವಸೆ ನನಗಿದೆ. ನಿಮ್ಮ ತಂದೆನ ಒಪ್ಸೋ ಜವಾಬ್ದಾರಿ ನನಗೆ ಬಿಡು. ಈಗ ನೀನು ಸ್ವಲ್ಪ ಸಮಾಧಾನ ತಂದುಕೋ. ಅಮ್ಮವ್ರೆ, ಮೊನ್ನೆ ಏನಾಯ್ತು ಗೊತ್ತಾ? ನಾನು ಎಂಟ್ರ ಜೊತೆಲಿ ರಾಜ್ಕುಮಾರ್ ಪಿಕ್ಚರ್ ನೋಡಕ್ ಹೋಗಿದ್ದೆ. ಪಿಕ್ಚರ್ ಕೊನೆಯಲ್ಲಿ ರಾಜ್ಕುಮಾರು ಲಕ್ಷ್ಮಿ ಒಬ್ರಿಗೊಬ್ರು ತಪ್ಕೊಂಡು ಅಳ್ತಾರೆ ಅಳ್ತಾರೆ, ಹೇಳಕ್ ಸಾಧ್ಯವಿಲ್ಲ, ಅಷ್ಟು ಅಳ್ತಾರೆ. ಪಿಕ್ಚರ್ ಬಿಡ್ತು, ಆಚೆ ಬಂದೆ, ನೋಡ್ತೀನಿ ನಾನು ಎಂಟ್ರು ಅಳ್ತಾವಳೆ.
ಸಾಕು, ನೀನ್ ಆಮೇಲೆ ನಗುವಂತೆ. ಏನಾಯ್ತು ಹೇಳು. ಹೇಳ್ತೀನಿ ಕೇಳಿ. ಆಮೇಲೆ ಯಾಕೆ ಯಾಕೆ ಹೇಳ್ತೀಯ ಅಂತ ಕೇಳಿದೆ. ಒಂದಿನಾರ ನನಗೆ ಈ ತರ ಖುಷಿಯಾಗಿ ತಪ್ಕೊಂಡಿದ್ಯಾ ಅಂತ ಕೇಳ್ತಾಳಲ್ಲ, ಏನ್ ರವ ಹೇಳೋದಕ್ಕೆ. ಬಂದೆ ಬುದ್ಧಿ. ರಾಧಾ, ಏನೇ ಇದು? ಇತ್ತೀಚೆಗೆ ನಿನ್ ಮುಖದಲ್ಲಿ ಕಳೆನೇ ಹೊರಟೋಗಿದೆ. ಈಗೀಗ ಹೊರಗಡೆ ನೋಡೋದು ಕಷ್ಟವಾಗಿ ಹೋಗ್ಬಿಟ್ಟಿದೆ. ನಾನು ಮೊದಲೇ ಬಡ್ಕೊಂಡೆ ಲವ್ ಸಿಕ್ ತುಂಬಾ ಡೇಂಜರ್ ಅಂತ. ನನ್ ಮಾತು ಕೇಳಿದ್ಯಾ ನೀನು? ಹಲೋ. ಹಲೋ. ಎಲ್ಲಿ ಕಾಣಿಸ್ತಾ ಇಲ್ಲ? ಒಂದೇ ಆಫೀಸಲ್ಲಿದ್ದು ಕಾಣಿಸ್ತಿಲ್ವಾ? ಇವಳ ಜೊತೆ ಇರ್ಬೇಕಾದ್ರೆ ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ? ನೋಡಿ, ನೀವ್ ಯಾರನ್ನ ಮರೆತರೂ ಪರವಾಗಿಲ್ಲ, ಆದ್ರೆ ಇವಳನ್ನ ಮಾತ್ರ ಮರಿಬೇಡಿ. ಲವ್ ಅಫೇರ್ಸ್ ನಲ್ಲಿ ತುಂಬಾ ವೀಕ್. ಇವಳನ್ನ ಮರೆಯೋದೆ ನಮ್ಮಿಬ್ಬರ ಪ್ರೀತಿ ಲೈಲಾ ಮಜ್ನು ರೀತಿ. ಚೇಚೆ, ಇವಳು ಹಾಗೆ ಹೇಳ್ತಿರ್ತಾಳೆ, ನೀವು ಹಾಗೆ ಹೇಳ್ತೀರಾ. ಇದು ಬಿಗಿನಿಂಗ್ ನಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಎಂಡಿಂಗ್ ಮಾತ್ರ ತುಂಬಾ ಟ್ರಾಜಿಡಿ. ಮಾದ, ಪ್ರವೀಣ್ ಕರಿಯೋ. ಆಯ್ತು ಬುದ್ಧಿ. ಸರ್, ನಿಮ್ಮ ಹತ್ರ ಒಂದು ವಿಷಯ. ಸಾಹೇಬ್ರು ಕರೀತಾರೆ. ಜಸ್ಟ್ ಎ ಮಿನಿಟ್. ರಾಧಾ, ಇತ್ತೀಚೆಗೆ ಆಫೀಸರ್ ಯಾಕೋ ಒಂಥರ ಇದಾರಲ್ಲೇ. ನನಗಂತೂ ಅರ್ಥವಾಗ್ತಾ ಇಲ್ಲ. ನನ್ಗೆ ಯಾಕೋ ಸ್ವಲ್ಪ ಡೌಟ್ ಆಗ್ತಾ ಇದೆ.
ಇಷ್ಟಕ್ಕೆ ಇಷ್ಟು ಉದ್ಯೋಗ ಆಗ್ಬೇಡ ಚಿನ್ನ. ಈ ನನ್ನ ಟ್ರಾನ್ಸ್ಫರ್ನಲ್ಲಿ ಯಾರ್ದೋ ಕೈವಾಡ ಇರಬೇಕು ಅನ್ಸುತ್ತೆ. ನನ್ನ ದೇಹ ಮಾತ್ರ ನಿನ್ನಿಂದ ದೂರ ಇರಬಹುದಷ್ಟೇ. ನನ್ನ ಮನಸ್ಸು ಸದಾ ನಿಂದೆ ಅಂದಲೇ ಇರುತ್ತೆ. ರಾಧಾ, ನಿನ್ನ ಪವಿತ್ರ ಪ್ರೇಮದ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನಲ್ಲದೆ ನನಗೆ ಬೇರೆ ಯಾರು ಹೆಂಡತಿ ಆಗಲಾರರು. ಇದು ಸತ್ಯ, ಇದು ಸತ್ಯ. ರವಿ, ಮಾ ಕಾಫಿ. ಇಲ್ಲಿಡ್ತಿದ್ದಮ್ಮ. ಅಲ್ಲ ರವಿ, ಏನ್ ಈ ರೀತಿ ಜ್ಞಾಪಿಸ್ಕೊಳ್ತಾ ಕುಳ್ತಿದ್ದೆ? ನಾನ್ ನಿನ್ಗೆ ಎಚ್ಚರಿಕೆ ಕೊಡದೆ ಇದ್ದಿದ್ರೆ ನೀನ್ ಹೇಳ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅಂಥದ್ದೇನೂ ಇಲ್ಲ, ಸುಮ್ಮನೆ ಹಾಗೆ. ನನ್ನ ಸ್ನೇಹಿತನೊಬ್ಬ ನೋಡ್ಬೇಕು, ನಾ ಬರ್ತೀನಿ. ಹೌದೇನು? ರಾಮಚಂದ್ರ, ರಾಮ, ಓ ನಿರ್ಮಲಾ, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಏನಮ್ಮ ಇಷ್ಟು ದೂರ? ದೇವಸ್ಥಾನಕ್ಕೆ ಬಂದಿದ್ದೆ. ಹೌದಲ್ಲ. ಇವರು ನಮ್ಮ ಹಸ್ಬೆಂಡ್ ಪ್ರಸನ್ನ ಅಂತ. ಹೌದಾ? ತುಂಬಾ ಸಂತೋಷ. ಇವ್ರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಈಗ ನಾವಿಲ್ಲೇ ಇದ್ದೀವಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಸಾವಿತ್ರಿ ಹೇಗಿದ್ದಾಳೆ? ಸಾವಿತ್ರಿ ಇದ್ದಾಳಮ್ಮ, ಇದ್ದಾಳೆ. ಮನೆಗೆ ಬಮ್ಮ, ಸಾವಿತ್ರಿ ನೋಡ್ದಾಗತ್ತೆ. ನಿಮ್ ಮನೆ? ಈ ದೇವಸ್ಥಾನದ ಹಿಂಭಾಗದ 8ನೇ ಮನೆ. ಯಾರನ್ನ ಕೇಳಿದ್ರು ಹೇಳ್ತಾರೆ. ನಾಳೆ ಖಂಡಿತ ಬರ್ತೀವಿ. ಹಾಗೆ ಮಾಡಮ್ಮ, ಬರ್ತೀವಿ. ಬರ್ತೀನಿ. ಓ ನಿರ್ಮಲಾ, ಬಾಮ್ಮ, ಕೂತ್ಕೊಮ್ಮ, ಕೂತ್ಕೋ. ಮನೆ ಸಿಗ್ತೀನಮ್ಮ. ಈಗ ಹೊರಗಡೆ ಹೋದ್ರಲ್ಲ ಅವರು? ಅವನು ರವಿ ಅಂತ ನನ್ ಮಗನ ಆಪ್ತ ಸ್ನೇಹಿತ. ನನ್ಗೂ ಬಹಳ ಬೇಕಾದನು. ನನ್ ಮಗ ಇದ್ದಾಗೆ ನಮ್ಮನೇಲೇ ಇರೋದು. ಸಾವಿತ್ರಿ ಇಲ್ವಾ? ಇದ್ದಾಳೆ. ಸಾವಿತ್ರಿ, ಬಂದೆ ಮಾವಯ್ಯ. ನೀನು ಸಾವಿತ್ರಿ ಮಾತನಾಡ್ತೀರಿ, ನಾನ್ ಸ್ವಲ್ಪ ಆಚೆ ಹೊಟ್ಟು ಬರ್ತೇನೆ. ಬರ್ಲಾ? ಬರ್ತೀನಿ. ನಿರ್ಮಲಾ, ಸಾವಿತ್ರಿ, ಸಾವಿತ್ರಿ, ನಿನ್ ಜೀವನದಲ್ಲಿ ಏನೆಲ್ಲ ನಡೆದು ಹೋಗಿದೆ. ನಿನ್ ಪತಿ ಸತ್ತಿರೋ ವಿಷಯ ನಿಮ್ ತಂದೆ ತಾಯಿಗೆ. ನಾನು ಯಾವ ದಿನ ಮದ್ವೆ ಆದ್ನೋ ಅಂದಿಗೆ ನನ್ನ ತವರಿನ ಸಂಬಂಧ ಕಡ್ದ್ಬಿಟ್ರು. ನಾನು ಅವ್ರ ಪಾಲಿಗೆ ಸತ್ತೋಗಿದ್ದೀನಿ ನಿರ್ಮಲಾ. ಅಲ್ಲಿಂದೀಚೆಗೆ ಅವರು ನನ್ನ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ಲಿಲ್ಲ. ತಿಳಿಸೋಕ್ಕೂ ನನಗೆ ಮನ್ಸು ಬರ್ಲಿಲ್ಲ. ಹೋಗ್ಲಿ, ನನ್ನ ಹತ್ರ ಆದ್ರೂ ಹೇಳು. ಹೇಳ್ತೀನಿ ನಿರ್ಮಲಾ, ಹೇಳ್ತೀನಿ. ನನ್ನ ಕಷ್ಟನ ಇದುವರೆಗೂ ಯಾರ ಕೈಲೂ ಹೇಳ್ಕೊಳಕ್ಕಾಗ್ಲಿಲ್ಲ. ನಿನ್ ಕೈಲಿ ಹೇಳ್ತೀನಿ. ನಾನು ಚಂದ್ರು ನಮ್ಮ ತಂದೆ ಇಚ್ಛೆಗೆ ವಿರುದ್ಧವಾಗಿ ಮದ್ವೆ ಆದ್ಮೇಲೆ ನಾವಿಬ್ರು ಅವ್ರ ಹತ್ರ ಆಶೀರ್ವಾದ ಪಡಿಬೇಕು ಅಂತ ಮನೆಗೆ ಹೋದ್ವಿ. ಆದ್ರೆ ನಮ್ಗೆ ಸಿಕ್ಕಿದ್ದು
ಆಶೀರ್ವಾದ ಅಲ್ಲ, ಆಶೀರ್ವಾದ ಅಲ್ಲ. ತಿರಸ್ಕಾರ, ಒಂದು ರೀತಿಯ ಶಾಪ. ಅಲ್ಲಿಂದ 4 ದಿನ ನನ್ನ ಮಂಗಳಸೂತ್ರವನ್ನು ಕಳೆದುಕೊಂಡೆ. ಸಾವಿತ್ರಿ, ನೀನೆಂಥ ನಿರ್ಭಾಗ್ಯಳು. ನಿನ್ ಕತೆ ಕೇಳಿ ಹೇಗ್ ಸಮಾಧಾನ ಮಾಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನನ್ನ ದುರಾದೃಷ್ಟ ನಿರ್ಮಲ, ದುರಾದೃಷ್ಟ. ಮೊನ್ನೆನೆ ಹೇಳ್ತಾ ಇದ್ದೆ ಹೋಗ್ಬೇಕು ಅಂತ. ಇಲ್ಲ ಕಣಯ್ಯ, ಇನ್ನೊಂದ್ 2-3 ದಿವಸ ಇರ್ಬೇಕಾಗುತ್ತೆ. ಏನಯ್ಯ, ಯಾವಾಗ ನೋಡಿದ್ರೆ ಮುಖಾನ ಒಳ್ಳೆ ಹರಳೆಣ ಮಳ್ಕೊಂಡಿರ್ತೀಯ. ಯಾವ್ದ್ರಲ್ಲಿ ಆಸಕ್ತಿನೇ ಇಲ್ವಾ? ಮೊದ್ಲೇ ಹೇಳ್ದೆ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಆಗೋದು ಸುಲಭ ಅಲ್ಲ ಅಂತ. ನಮ್ ಜನಗಳು ಅಷ್ಟು ಮುಂದುವರೆದಿಲ್ಲ ಕಣಯ್ಯ. ಪ್ರಭಾಕರ್, ನಾನು ಮದ್ವೆ ಆಗೋದು ಇಂಟರ್ ಕ್ಯಾಸ್ಟ್ ಅಲ್ಲ, ಇಂಟರ್ ಸೆಕ್ಸ್. ಕೈ ಕೊಡಯ್ಯ, ಕೈ ಕೊಡ. ಇಂಟರ್ ಕ್ಯಾಸ್ಟೋ ಇಂಟರ್ ಸೆಕ್ಸ್ ಯಾವ್ದು ಆಗ್ತೀಯ? ಒಟ್ನಲ್ಲಿ ಬೇಗ ಆಗ್ಬೇಕು. ಬೇಗ ಆಗಯ್ಯ. ಬರ್ಲಾ? See you. ಟಾಡಾ. ಬಾಯ್. ಇದ್ದಾರೆ. ಸಾವಿತ್ರಿ, ಆ ಮಾರ್ಕ್ಸ್ ಕಾರ್ಡ್ ಎಲ್ಲ ಫಿಲ್ಅಪ್ ಮಾಡಿಬಿಡಿ. ನಾಳೆ ಕ್ಲಾಸ್ ಆದ್ಮೇಲೆ ಬನ್ನಿ. ಐ ವಿಲ್ ಹೆಲ್ಪ್ ಯು. ಆಗಲಿ ಸರ್. ಇದೇನು ಬಂದ ತಕ್ಷಣ ಊಟನೂ ಮಾಡದೆ ಹೊರಟ್ಬಿಟ್ರಲ್ಲ? ಅರ್ಜೆಂಟ್ ಆಗಿ ಸ್ವಲ್ಪ ನಮ್ಮ ಸ್ನೇಹಿತರು ನೋಡ್ಬೇಕಾಗಿತ್ತು. ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು. ಪರವಾಗಿಲ್ಲ ಬಿಡಿ. ಓ ನಿರ್ಮಲಾ, ನೀನಾ? ಎಲ್ಲೋ ಹೊರಟಿರೋ ಹಾಗಿದೆ. ಎಲ್ಲೂ ಇಲ್ಲಪ್ಪ, ಬಾರೆ ಕೂತ್ಕೋ. ರಾಧಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದೆ. ಆದ್ರೆ ಅದು ಹೇಗೆ ನಿನ್ಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಅದ್ಯಾ ವಿಷಯ ಹೇಳೇ, ಪರವಾಗಿಲ್ಲ. ಪ್ರಯತ್ನ ಪಡು ರಾಧಾ, ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ. ಅದಕ್ಕಿಂತ ನಿನ್ ಕೈಲಿ ಇನ್ನೇನ್ ಮಾಡೋಕ್ ಸಾಧ್ಯ? ಪ್ರಿನ್ಸಿಪಾಲ್ರು ಕರೀತಾ ಇದ್ದಾರೆ.
ಬಹಳ ದಿವಸದಿಂದ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಂತಿದ್ದೆ. ಸಮಯ ಕೂಡ ಬಂದಿರಲಿಲ್ಲ. ಈ ದಿನ ತುಂಬಾ ಲೇಟ್ ಆಯ್ತು ಅಂತ ಕಾಣುತ್ತೆ. ಇಲ್ಲ ರಾಧಾ, ಇದೇ ಈಗ ತಾನೇ ಬಂದೆ. ಏನು ತುಂಬಾ ಮಾತಾಡ್ಬೇಕು ಅಂದಿದ್ರಿ? ಮಾತಾಡೋದೇನೋ ತುಂಬಾ ಇದೆ. ನಾನು ಕೂಡ ನಿಮ್ ಜೊತೆ ಬಹಳ ಮಾತಾಡ್ಬೇಕು ಅಂತಿದ್ದೀನಿ. ಹೇಳು ರಾಧಾ, ಹೇಳು. ನನ್ನನ್ನು ಮರೆತು ಬಿಡಿ ಅಂತ ಕಾಗದದಲ್ಲಿ ಬರೆದಿದೆಯಲ್ಲ, ಯಾತಕ್ಕೆ? ನಾನೇನಂತ ತಪ್ಪು ಮಾಡಿದ್ದೆ? ನನಗೆ ಯಾತಕ್ಕಿಂತ ಶಿಕ್ಷೆ ಕೊಟ್ಟೆ? ಹೇಳು ರಾಧಾ, ಹೇಳು. ಹೇಳ್ತೇನೆ. ಇದರಲ್ಲಿ ನನ್ನ ಅಪರಾಧ ಎಷ್ಟಿದೆ ಅಂತ ನೀವೇ ನಿರ್ಧರಿಸಿ. ನನಗೇನು ಶಿಕ್ಷೆ ಕೊಡ್ತಿರೋ ಅದಕ್ಕೆ ನಾನು ಸಿದ್ಧ. ನೀವು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಏನ್ರಿ ಇಷ್ಟು ವರ್ಷ ಸರ್ವಿಸ್ ಆಯ್ತು, ಹೀಗೆ ಟೈಪ್ ಮಾಡೋದು? ನಾನೇನಾದ್ರು ಚೆಕ್ ಮಾಡಿದೆ ಆಫೀಸ್ಗೆ ಕಳಿಸ್ಬಿಟ್ಟಿದ್ರೆ? ನೋ 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 ನೋ, ಐ ಕಾಂಟ್ ಟಾಲರೇಟ್ ಆಲ್ ದೀಸ್ ಥಿಂಗ್ಸ್. ಗೆಟ್ ಇಂಪ್ರೂವ್ಡ್. ರಾಧಾ, ಯಾಕೆ ಸಪ್ಗಿದ್ದೀಯಾ? ಲಂಚ್ ಟೈಮು, ಬಾ ಊಟಕ್ಕೆ ಹೋಗೋಣ. ಬೇಡ ನಿರ್ಮಲಾ, ನಂಗೆ ಹಸಿವಿಲ್ಲ. ಎಲ್ಲ ಲವರ್ಸ್ ಗತಿನೂ ಹೀಗೇನೆ. ಸ್ವಲ್ಪ ದೂರ ಆಗ್ಬಿಟ್ರೆ ಸಾಕು, ಆಕಾಶನೇ ಕಳಿಸ್ಬಿದ್ದಾಗ ಆಡ್ತೀರಾ. ಮಾತೆತ್ತಿದ್ರೆ ಊಟ ಬಿಡೋದು, ನಿದ್ದೆ ಬಿಡೋದು. ಬಾ ಬಾ. ನಿರ್ಮಲಾ, ತಮಾಷೆ ಮಾಡ್ಬೇಡ. ನಂಗೂ ಗೊತ್ತಿದೆ ನೋಡು, ಬಾ ಸಾಕು. ಈಗೇನಾಯ್ತು ಅಂತ ಹೀಗೆ ಯೋಚಿಸ್ತಾ ಇದೀಯಾ? ರವಿಯಿಂದ ಲೆಟರ್ ಬರ್ತಾನೆ ಇರುತ್ತೆ, ನೀನು ಬರೀತಾನೆ ಇರ್ತೀಯ. ಇನ್ನು ಸ್ವಲ್ಪ ದಿವಸ. ಇಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ಟೈಮ್ ಎಲ್ಲಿರುತ್ತೆ? ಆಮೇಲೆ ನಿರ್ಮಲಾ, ಏನೇನೋ ಮಾತಾಡ್ಬೇಡ ಪ್ಲೀಸ್. ಒಂಟಿಯಾಗಿ ಬಿಟ್ಬಿಡು. ಯಾಕೆ ರಾಧಾ, ಏನಾಯ್ತು? ನಿರ್ಮಲಾ ಪ್ಲೀಸ್ ಲೀವ್ ಮೀ ಅಲೋನ್. ಓಕೆ.
ಬೇಗ ಜೋಯಿನ್ ಸಹಿತ ಮಾತನಾಡಿ ಲಗ್ನದ ನಿಶ್ಚಿತಾರ್ಥ ಮಾಡಿಸ್ಬಿಡ್ತೀವಿ. ಆಗ್ಲಿ, ನಾ ಬರ್ತೀನಿ. ಆಗ್ಬೋದು. ನಮಸ್ಕಾರ. ರಾಧಾ, ಇನ್ಮೇಲೆ ನೀನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅಪ್ಪ, ನಿನ್ನ ಮದುವೆ ನಿಶ್ಚಯ ಮಾಡಿದ್ದೀನಿ. ಮದುವೆ ನಿಶ್ಚಯ ಮಾಡಿದ್ದೀನಿ. ನಿನ್ನ ಮದುವೆ ನಿಶ್ಚಯ ಮಾಡಿದ್ದೀನಿ. ನಿನ್ನ ಮದುವೆ ನಿಶ್ಚಯ ಮಾಡಿದ್ದೀನಿ. ರಾಧಾ, ಏನೇ ಇವತ್ತು ಆಫೀಸ್ಗೂ ಬರ್ದೆ? ನಿರ್ಮಲಾ, ನೋಡೆ, ನಮ್ಮ ಮನೇಲಿ ನಮ್ಮ ತಂದೆ ನನ್ನ ಮದ್ವೆ ತೀರ್ಮಾನ ಮಾಡ್ಬಿಟ್ಟಿದಾರಂತೆ. ಇನ್ಮೇಲೆ ಆಫೀಸ್ಗೂ ಹೋಗ್ಕೂಡ್ದಂತೆ. ರಾಧಾ, ನಿನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂಕಟ ಆಗತ್ತೆ ಕಣೆ. ನಿನ್ಗೇನ್ ಹೇಳ್ಬೇಕು, ಹೇಗ್ ಸಮಾಧಾನ ಮಾಡಬೇಕು ಏನು ಗೊತ್ತಾಗ್ತಿಲ್ಲ. ಅದಕ್ಕೆ ಎಚ್ಚರಿಸಿದ್ದೆ, ನೀನ್ ಕೇಳಲಿಲ್ಲ. ನಿಮ್ ತಂದೆನ ಎದುರಿಸೋ ಶಕ್ತಿ ನಿಂಗಿಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಹೇಳಿದೆ. ಹೋಗ್ಲಿ ಬಿಡು, ಸಮಾಧಾನ ತನ್ಕೋ. ಅಂದ್ಹಾಗೆ ರವಿಗೆ ಟ್ರಂಕ್ ಕಾಲ್ ಮಾಡಿ ವಿಷಯ ತಿಳಿಸೋಣ ಬಾ. ಎಷ್ಟು ಅನ್ಲಕ್ಕಿನೇ ನೀನು. ಇಂಥ ಸಮಯದಲ್ಲೂ ಟ್ರಂಕ್ ಕಾಲ್ ಮಾಡಿದ್ರೆ ಲೈನ್ ಸಿಗ್ಲಿಲ್ಲ ಅಂದಮೇಲೆ ಓನ್ಲಿ ಗಾಡ್ ಕ್ಯಾನ್ ಹೆಲ್ಪ್ ಯು. ಯು ಹ್ಯಾವ್ ರೀಚ್ ದ ಪಾಯಿಂಟ್ ಆಫ್ ನೋ ರಿಟರ್ನ್. ನಾ ಬರ್ತೀನಿ. ನಾನು ಬರ್ತೀನಿ. ನೀನಿಷ್ಟೊತ್ತು ಎಲ್ಲಿ ಹೋಗಿದ್ದೆ ರಾಧಾ? ನೀನಿಷ್ಟು ಮುಂದುವರಿಬೇಕಾದ್ರೆ ಆ ಅಯೋಗ್ಯ ರವಿನೇ ಕಾರಣ. ರಾಧಾ, ನಾನೀಗಲೇ ಸಮಾಜದಲ್ಲಿ ತಲೆ ಎತ್ತರಾಗಿದೆ. ಆ ಅವಮಾನದಿಂದ ನನ್ನ ಹೆಣ ಉರುಳಬೇಕಿತ್ತು. ಆದರೂ ಬದುಕಿದ್ದೇನೆ. ಯಾರಿಗೋಸ್ಕರ? ನಿನಗೋಸ್ಕರ ರಾಧಾ, ನಿನಗೋಸ್ಕರ. ಆದ್ರೆ ಅದಕ್ಕೆ ನೀನು ಕೊಟ್ಟ ಪ್ರತಿಫಲ ಕೊನೆಯದಾಗಿ ನಿನ್ನ ಕೇಳ್ತಿದ್ದೀನಿ ರಾಧಾ, ನಿನಗ ಮತಿಗೆಟ್ಟ ರವಿ ಬೇಕಾ? ಇಲ್ಲ ನಾನು ಬೇಕಾ? ಹೇಳು ರಾಧಾ, ಹೇಳು. ಇಲ್ಲ, ನೀನು ಕೂಡ ಯಾವನ ಜೊತೆಲೋ ಓಡಿ ಹೋದೆ ಅಂತ ಕೇಳಿ ಬದುಕಿರೋಕ್ ನನ್ನಿಂದ ಮಾತ್ರ ಸಾಧ್ಯವಿಲ್ಲ ರಾಧಾ, ಸಾಧ್ಯವಿಲ್ಲ. ಅಪ್ಪ, ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ನೋಡಮ್ಮ, ನಿನ್ನ ತಾಯಿ ತೀರ್ಕೊಂಡ್ಮೇಲೆ ನಿಮ್ಮ ತಾಯಿ ಸ್ಥಾನದಲ್ಲಿ ನಿಂತು ನಾನು ನಿಮ್ಮನ್ನು ಸಾಕದ್ನಮ್ಮ, ನಾನು ನಿಮ್ಮನ್ನು ಸಾಕದೆ. ಇದಕ್ಕೆ ಕಾರಣ ಯಾರು ಗೊತ್ತೇನಮ್ಮ? ನಿನ್ನ ಆಫೀಸರ್ ರಮೇಶ್ ಇದಾರಲ್ಲ, ಅವ್ರ ತಂದೆ ಕಣಮ್ಮ, ಅವ್ರ ತಂದೆ. ಅಂಥ ತಂದೆ ಮಗನೇ
ನಿನ್ ಕೈ ಹಿಡಬೇಕು ಅಂತ ಮುಂದೆ ಬಂದಿರುವಾಗ ಇದಕ್ಕಿಂತ ನಮ್ಗಿನ್ನೇನಿದೆ ಅಮ್ಮ, ಇನ್ನೇನಿದೆ? ರಾಧಾ, ರಾಧಾ, ನೀನು ರಮೇಶನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಆಸೆ ಕಣಮ್ಮ, ಆಸೆ. ಈ ನನ್ನ ಆಸೆ ನೆರವೇರದೆ ಹೋದ್ರೆ ನೀವು ನನ್ನ ಕ್ಷಣ ಕಾಣ್ಬೇಕಾಗುತ್ತಮ್ಮ, ಕ್ಷಣ ಕಾಣ್ಬೇಕಾಗುತ್ತೆ. ಈಗ ಹೇಳಿ, ನಾನು ಅಪರಾಧಿ? ಅಪರಾಧಿ ನೀನಲ್ಲ ರಾಧಾ, ನಮ್ಮಿಬ್ಬರ ಮಧ್ಯೆ ಇದ್ದಂಥ ವಿಧಿ. ರಾಧಾ, ನಿಮ್ ತಂದೆ ಅಷ್ಟು ದ್ವೇಷಿಸ್ಬೇಕಾದ್ರೆ ಏನ್ ಕಾರಣ? ನಾನೇನಂತ ತಪ್ಪು ಮಾಡಿದ್ದೆ? ನಮ್ಮನೇಲಿ ಮೊದಲೇ ಇಂಥ ಒಂದು ಘಟನೆ ನಡೆದು ಹೋಗಿತ್ತು. ಸಮಾಜದ ಕೆಟ್ಟ ಬಾಯಿಗೆ ಸಿಕ್ಕಿ ಬೆಂಡಾಗಿ ಹೋಗಿದ್ರು ನಮ್ಮ ತಂದೆ. ಪ್ರೀತಿ ಪ್ರೇಮದ ಪವಿತ್ರತೆಯನ್ನು ಅರ್ಥ ಮಾಡಿಕೊಳ್ಳೋ ತಾಳ್ಮೆಯನ್ನೇ ಕಳೆದುಕೊಂಡಿದ್ರು. ರವಿ, ಪ್ರೇಮ ತ್ಯಾಗ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಕಡೆದಾಗ ನಿಮ್ಮಲ್ಲಿ ನನ್ನ ಒಂದು ಪ್ರಾರ್ಥನೆ, ನಮ್ಮ ಮನೇಲಿ ಹಿಂದೆ ನಡೆದು ಹೋದ ಘಟನೆ ಏನು ಯಾರು ಅಂತ ನೀವು ಕೇಳಲೇ ಇಲ್ಲ. ನಾನೇ ಹೇಳ್ತೀನಿ, ಅದಕ್ಕಿಂತ ಮೊದಲು ನನ್ಗೊಂದು ಮಾತು ಕೊಡಿ, ನನ್ನ ಕಡೆ ಆಸೆ ನೆರವೇರಿಸ್ತೀನಿ ಅಂತ. ಇದುವರೆಗೂ ನಿನಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆದಿಲ್ಲ. ಹೇಳು ರಾಧಾ, ಹೇಳು, ಅದೇನ್ ಬೇಕು ಕೇಳು, ನಡೆಸ್ಕೊಡ್ತೀನಿ, ನಿನ್ನ ಮೇಲೆ ಆಣೆ. ಪ್ರೀತಿ ಪ್ರೇಮಕ್ಕೆ ಸಿಕ್ಕಿ ವಿಧಿಯ ಆಟಕ್ಕೆ ಬಲಿಯಾದವಳು. ಇವಳೇ ನನ್ನಕ್ಕ. ಇವಳಿಗೆ ಹೊಸ ಬಾಳ್ ಕೊಡು ರವಿ. ಇದೇ ನಿನ್ನಲ್ಲಿ ನನ್ನ ಕಡೆಯ ಕೋರಿಕೆ ರವಿ. ನಡೆಸ್ಕೊಡ್ತೀನಿ ರಾಧಾ, ನಡೆಸ್ಕೊಡ್ತೀನಿ. ನನ್ನನ್ನು ಕ್ಷಮಿಸು ರವಿ. ನಾನ್ ಮದುವೆ ಆದೆ, ಇತ್ತ ನಿನ್ನ ಮರೆಯಲಾರದೆ, ಅತ್ತ ಅವರೊಂದಿಗೂ ಸಂವೇದಿಸಲಾಗದೆ ತ್ರಿಶಂಕು ಸ್ಥಿತಿಯಲ್ಲಿದ್ದೇನೆ. ನಾನೇನಾದ್ರೂ ಪರವಾಗಿಲ್ಲ, ದಡದಲ್ಲಿದ್ದೀನಿ. ಓ, ಇಲ್ಲಿ ಕೂತಿದ್ಯಾ? ಇನ್ನು ನಿನ್ನ ಕತ್ತಲ ನಂಟು ದೂರವಾಗಿಲ್ಲ ಅನ್ಸುತ್ತೆ. ನಿನ್ನ ನೋಡೋದಕ್ಕೆ ಓಡೋಡಿ ಬಂದೆ. ಸಾವಿತ್ರಿ, ಅಂದು ನಿನ್ನ ಕತ್ತಲ ಬಂಧನದಿಂದ ದೂರವಾಗಿಸಿ ಚಂದ್ರನನ್ನ ತರ್ತೀನಿ ಅಂತ ಹೇಳಿದ್ದೆ. ನೋಡು, ನಿನ್ನ ಮನದ ಕತ್ತಲನ್ನ, ನಿನ್ನ ಸುತ್ತಮುತ್ತಲಿನ ಕತ್ತಲನ್ನ ದೂರವಾಗಿಸಿ ನಿನ್ನ ಬಾಳಿಗೆ ಬೆಳಕು ತಂದಿದ್ದೀನಿ. ನೋಡು, ಯಾಕೆ ಸುಮ್ಮನೆ ಇದೆಯಾ? ಇಗೋ ನೋಡು, ಮಂಗಳಸೂತ್ರ. ಸಾವಿತ್ರಿ, ನನ್ನ ನಂಬು. ಏನಾದರೂ ಮಾತಾಡು ಸಾವಿತ್ರಿ. ನಾನು ರಾಧಾಗೆ ಮಾತು ಕೊಟ್ಟಿದ್ದೀನಿ. ನಿನ್ನ ಕತ್ತಲನ್ನು ಹೊರತೋಡಿಸಬೇಕು. ನಿನ್ನ ಮೌನ ನಾನು ಕಡೆಕಾಣಿಸುತ್ತೇನೆ. ನನ್ನ ಮಾತನ್ನು ಉಳಿಸಿಕೊಳ್ತೇನೆ ಸಾವಿತ್ರಿ. ಹೆಣ್ಣಿಗೆ ಸಮಾಜ ವಿಧಿಸಿದ ಶಿಕ್ಷೆಯೋ, ವಿಧಿಸಿದ ಶಿಕ್ಷೆಯೋ. ಮಂಗಳ ಸೂತ್ರ ಹರಿದು ಹೋದ ಮೇಲೆ